ಚಾಂದಿನಿ ಅವರೇ, ನಾನು ಅಸೋಸಿಯೇಷನ್ ಇಂದ ಬಂದಿರೋದು. ಅಖಿಲ ಕರ್ನಾಟಕ ಬ್ಯೂಟಿ ಸಲಹಾ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು. ಸಿನ್ಸ್ ಫ್ರಮ್ 20 ಇಯರ್ಸ್ ಇಂದ ನಮ್ಮ ಅಸೋಸಿಯೇಷನ್ ಆಕ್ಟಿವ್ ಇದೆ. ಸೊ ನಾವಿದ್ರಲ್ಲಿ ಬ್ಯೂಟಿಷಿಯನ್ಗೆ ಬೇಕಾಗಿರೋಂಥ ಮತ್ತೆ ಇನ್ಕ್ಲೂಡಿಂಗ್ ಟೈಲರಿಂಗು ಮತ್ತೆ ಯಾರೇ ಆಗಲಿ ಮಹಿಳಾ ಸಂಘನೂ ಇದೆ ನಮ್ದು. ಮಹಿಳಾ ಜಾಗೃತಿ ವೇದಿಕೆ ಅಂತ ಇದೆ. ಸೊ ಬ್ಯೂಟಿಷಿಯನ್ ಕಮ್ ಮಹಿಳಾ ಜಾಗೃತಿ ವೇದಿಕೆ ಮುಖಾಂತರ ಯಾವ್ದಾದ್ರು ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ಸೊ ಅಲ್ಲಿ ನಾವು ಹೆಣ್ಣು ಮಕ್ಕಳಿಗೋಸ್ಕರ ನಾವು ಅದನ್ನ ನ್ಯಾಯ ಕೊಡ್ಸೋದ್ರಲ್ಲಿ ನಾವು ಮುಂದಾಗಿರ್ತೀವಿ. ಆಕ್ಟಿವ್ ಆಗು ಇದೀವಿ. 20 ವರ್ಷದಿಂದ ಇದು ಮಾಡ್ಕೊಂಡು ಬಂದಿರೋಂಥದ್ದೇನೆ. ಸೊ ಇಲ್ಲಿ ಅದೇ ನಿಮ್ದು ಒಂದು ಸಮಸ್ಯೆ ಒಬ್ಬರಿಂದ ಆಗಿತ್ತು. ನಾನು ಆಕೆ ಹತ್ರನೂ ಮಾತಾಡಿದ್ದೆ. ಮಾತಾಡಿದಾಗ ಆಕೆ ಜಾಸ್ತಿ ಮುಂದೆ ಬರೋದಕ್ಕೆ ಬರ್ಲಿಲ್ಲ. ಇವಾಗ ಸಮಸ್ಯೆ ಆಗಿರೋರು ಏನ್ ಮಾಡ್ತಾರೆ, ನನ್ಗೆ ಈ ತರ ಸಮಸ್ಯೆ ಆಗಿದೆ, ಒಂದು ಅಸೋಸಿಯೇಷನ್ ಸಿಕ್ತು ಅಂತಂದಾಗ ನನ್ಗೆ ಈ ತರ ಸಮಸ್ಯೆ ಆಗಿದೆ, ನನ್ಗೆ ಅದನ್ನ ನ್ಯಾಯ ಕೊಟ್ಕೊಡಿ ಅಂತ ಪದೇ ಪದೇ ಕಾಲ್ ಮಾಡ್ತಾರೆ. ಆಯ್ತು ಬಾಮ್ಮ, ನೀನ್ ಅಮೇಟ್ ಮಾಡ್ತೀನಿ, ಅದೇನೇನ್ ಸಮಸ್ಯೆ ಹೇಳು, ನಾವು ಮಾಡ್ಕೊಡ್ತೀವಿ ಅಂತ ಕೇಳಿದ್ವಿ ನಾವು ಅವ್ರನ್ನ. ಮತ್ತೆ ಅವ್ರು ಮುಂದೆ ಬರ್ಲಿಲ್ಲ. ಸೊ ಅದಾದ್ಮೇಲೆ ನೀವ್ ಬಂದ್ರಿ. ಸೊ ಹಾಗಾಗಿ ಈಗ ಸಮಸ್ಯೆ ಎಲ್ಲಿವರೆಗೂ ನೀವು ಆಲ್ರೆಡಿ ಬರೋದಕ್ಕಿಂತ ಮುಂಚೆನೇ ಸಮಸ್ಯೆ ಆಗ್ತಾ ಜಾಸ್ತಿ ನಿಮ್ಗೆ ಆಗಿದ್ರಿಂದ ನೀವು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋದ್ರಿ. ಅದು ಒಳ್ಳೆ ವಿಷಯನೇ. ಯಾಕಂತ ಹೇಳಿದ್ರೆ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ನೀವು ಸ್ಟೇಷನ್ ಹೋಗಿದ್ದು ಒಳ್ಳೇದೇನೇನೆ. ಯಾಕಂದ್ರೆ ಅವಾಗ ನೀವು ಟ್ರಾನ್ಸ್ಪರೆಂಟ್ ಆಗಿದ್ದೀರಾ ಅಂತ ಆಗುತ್ತೆ. ಆಯ್ತಾ? ಸೊ ಹಾಗಾಗಿ ನೀವು ಸ್ಟೇಷನ್ ಇಂದ ಬಂದ ಮೇಲೆ ಏನೇನ್ ಬೆಳವಣಿಗೆ ಆಯ್ತು ಸ್ವಲ್ಪ ಹೇಳಿ. ಆಕ್ಚುಲಿ ನಾನು ಇದು ಇಶ್ಯೂಸ್ ಏನಾಗಿದ್ದು ಅಂತಂದ್ರೆ ಈಗ ಏನಾಗ್ಬಿಟ್ಟಿದೆ, ಅವರು ಒಬ್ರೇ ಹಾಕ್ತಿರೋದ್ರಿಂದ ಆ ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಬರೀ ಒಂದೇ ಕಡೆ ಡಿಸಿಷನ್ ತಗೋಬಿಟ್ಟಿದ್ದಾರೆ ಆಲ್ಮೋಸ್ಟ್ ಹೀಗೆ ಅಂತ. ಎರಡು ಕಡೆ ಕೇಳೋ ಪೇಷನ್ಸ್ ಇಲ್ಲ. ಮೋರೆವರ್ ನಾನು ಏನ್ ಅನ್ಕೋತಿದೀನಿ ಅಂತಂದ್ರೆ, ಇದ್ರಲ್ಲಿ ಎಲ್ಲಾ ನಮ್ಮ ಹತ್ರ ಇರೋದ್ರಿಂದ ನಾವ್ ಏನ್ ಮಾಡ್ತೀವಿ, ಇದ್ರಲ್ಲಿ ಅಡ್ಮಿಷನ್ ಟೈಮ್ ಅಲ್ಲೂ ರೆಕಾರ್ಡ್ಸ್ ಮಾಡ್ಕೊಂಡಿರ್ತೀವಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತೀವಿ, ಪ್ರತಿಯೊಂದನ್ನು ರೆಕಾರ್ಡಿಂಗ್ ಅಲ್ಲಿ ಈವೆನ್ ಸಿಸಿ ಪ್ರಕಾರ ಮಾಡ್ಕೊಂಡು ಹೋಗಿದ್ದೀರಾ. ಕ್ಯಾಮ್ರಾಗಳು ವಾಯ್ಸ್ ರೆಕಾರ್ಡ್ ಮಾಡ್ಸಿ. ಯಾಕಂದ್ರೆ ಯಾರು ಹೇಗ್ ಬೇಕಿದ್ರು ಹೇಳ್ಬೋದಲ್ಲ. ಸೊ ಯಾವ ಇದ್ರಿಂದನು ಎಲ್ಲಾ ರೀತಿಯಲ್ಲೂ ಟ್ರಾನ್ಸ್ಪರೆಂಟ್ ಆಗಿದೆ. ಕಂಪ್ಲೀಟ್ ಈವೆನ್ ರಿಜಿಸ್ಟ್ರೇಷನ್ಸ್ ಆಗ್ಲಿ ಪ್ರತಿಯೊಂದನ್ನು ನೀವ್ ಏನ್ ಕೇಳ್ತಿರೋ ನಾನು ಎಲ್ಲ ಕೊಡುವಷ್ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ಸ್ ಎಲ್ಲಾನು ನನ್ನ ಹತ್ರ ಇದೆ. ಇವ್ರು ಏನ್ ಮಾಡ್ಬಿಡ್ತಾರೆ, ಆಕ್ಚುಲಿ ಅವ್ರದೇ ಬ್ಯಾಕ್ ಸ್ಟೂಡೆಂಟ್ ಇರೋದು ಕೆಲವೊಂದು ಇದೆ. ನೀವು ಹೇಳ್ಕೊಡ್ರಿ ಒಂದ್ ಸೆಕೆಂಡ್. ಮೇಕಪ್ ಅಂತ ಬಂದಾಗ ನಾನು ವಿಷಯ ಕೊಡಲ್ಲ. ನಾನು ಥಿಯರಿ ಸ್ಪೆಷಲಿ ಏನಾಗ್ಬಿಡುತ್ತೆ ಮೇಕಪ್ ಅಲ್ಲಿ ಯಾವ್ದೋ ಒಂದು ಕಾಂಬಿನೇಷನ್ ಮ್ಯಾಚ್ ಮಾಡಿದ್ರು ಇದಿಷ್ಟೇ ಅಂತ ಅನ್ಕೋಬಿಟ್ಟಿದ್ದಾರೆ ಎಲ್ರು. ಬಟ್ ಯಾವ ಸ್ಕಿನ್ ಟೈಪ್ ಹೇಗಿರುತ್ತೆ, ಅಂಡರ್ ಟೋನ್ಸ್ ಹೇಗಿರುತ್ತೆ, ಅದೆಲ್ಲದನ್ನು ಕಂಪ್ಲೀಟ್ ಆಗಿ ತಗೋಬೇಕಾಗುತ್ತೆ. ಸೊ ಕಂಪ್ಲೀಟ್ ಇದ್ರಲ್ಲಿ ಇದ್ ಮಾಡ್ತೀವಿ. ಮೋರೆವರ್ ನಮ್ ಇದ್ರಲ್ಲಿ ಒಂದು ಸರ್ಟಿಫೈ ಆಗಿ ಹೊರಗಡೆ ಹೋಗಿದ್ದಾರೆ ಸರ್ಟಿಫಿಕೇಶನ್ ಅಂತಂದ್ರೆ, ಸುಮ್ನೆ ಕ್ಲಾಸಿಗೆ ಬಂದು ಸರ್ಟಿಫಿಕೇಶನ್ ಬಗ್ಗೆ ಹಂಗ್ ಮಾಡಲ್ಲ. ಸರ್ಟಿಫಿಕೇಶನ್ ಆಗುವಾಗ ಅವ್ರದ್ದು ನೋಟ್ ನೋಡ್ತೀವಿ. ಅದಾದ್ಮೇಲೆ ಥಿಯರಿ ಕ್ವಶನ್ ಕೇಳ್ತೀವಿ, ಯಾವ ಸ್ಕಿನ್ ಏನ್ ಹಾಕ್ಬೇಕು ಎಲ್ಲದನ್ನು ಕೇಳ್ತೀವಿ. ಮತ್ತೆ ಡೆಮೋ ಹೇಗ್ ಮಾಡಿರ್ತಾರೆ ಅದನ್ನು ನೋಡ್ತೀವಿ. ಮತ್ತೆ ಡಿಮ್ಯಾಂಡ್ ಮಾಡಲ್ಲ ಅವ್ರಿಗೆ, ಲೈಕ್ ಇಂಥದ್ದೇ ನೀವು ಪ್ರೊಫೆಷನಲ್ ಮಾಡೆಲ್ಸ್ನೇ ಕರ್ಕೊ ಬರ್ಬೇಕು, ಹೀಗೆ ಮಾಡ್ಬೇಕಂತಿಲ್ಲ. ಟಿಕ್ ಹಾಕ್ತೀವಿ. ಯಾವ ಡೆಮೋ ಬಂದಿರುತ್ತೆ ಅವ್ರಿಗೆ ಅಥವಾ ಯಾವ ಲುಕ್ ಬಂದಿರುತ್ತೆ ಅದನ್ನ ಅವ್ರು ಮಾಡ್ಬೇಕು. ಇದು ಎಕ್ಸಾಮ್. ಇದರಲ್ಲಿ ಕಂಪ್ಲೀಟ್ ಆದ ಅಷ್ಟೇನೆ ಅವರು ನೆಕ್ಸ್ಟ್ ಸರ್ಟಿಫೈಡ್ ಆಗ್ತಾರೆ. ಅಥವಾ ಇನ್ ಕೇಸ್ ಆಗ್ಲಿಲ್ಲ, ಅವರು ಸರ್ಟಿಫೈ ಆಗ್ಲಿಲ್ಲ ಅಂದ್ರೆ ಮತ್ತೆ ಟ್ರೈ ಮಾಡಿ ಮತ್ತೆ ಸರ್ಟಿಫಿಕೇಶನ್ ಅವ್ರು ಅಟೆಂಡ್ ಮಾಡ್ಬೇಕು. ಎಕ್ಸಾಮ್ ಡೇ ಅಂತ ಅಟೆಂಡ್ ಮಾಡ್ಬೇಕು. ಅದಾದ್ಮೇಲೆ ಇದಾಗೋದು. ಸೇಮ್ ಇದರಲ್ಲಿ ಟೈಲರಿಂಗ್ ಅಲ್ಲೂ ಕೂಡ ಅವ್ರು ಸ್ಟಿಚ್ ಹೇಗ್ ಮಾಡ್ತಾರೆ ಅಥವಾ ಸೆಟ್ಟಿಂಗ್ ಹೇಗ್ ಮಾಡ್ಸಿದ್ದಾರೆ ಎಲ್ಲದನ್ನು ನೋಡಿ ಆಮೇಲೆ ಅವರಿಗೆ ಸರ್ಟಿಫೈ ಮಾಡೋದು. ಸೊ ಇದು ಆಕ್ಚುಲಿ ನಮ್ಮ ಇದರಲ್ಲಿ ಹಂಗಾಗಿ ನಮ್ಗೆ ಸ್ವಲ್ಪ ಜನ ಜಾಸ್ತಿ ಸ್ಟೂಡೆಂಟ್ಸ್ ಜಾಸ್ತಿ, ರೆಫರೆನ್ಸ್ ಅಲ್ಲೂ ತುಂಬಾ ಜಾಸ್ತಿ ಜನ ಇದಾಗ್ತಾರೆ. ಇವಳ ವಿಷಯದಲ್ಲಿ ಏನು ಮೊನ್ನೆಯಿಂದ ಇದಾಗ್ತಿದೆ. ನಾನು ಆಕ್ಚುಲಿ ನಮ್ಮ ಪೇಜಲ್ಲೇ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಇದು ಕ್ಲಾರಿಟಿ ಕೊಡುವಷ್ಟು ಇದಿಲ್ಲ. ಅಥವಾ ಅವ್ರು ಏನ್ ಮಾಡ್ತಿದಾರೆ, ಕಂಟೆಂಟ್‌ಗೋಸ್ಕರ ಮಾಡ್ತಿದ್ದಾರೆ. ನೀವ್ ಅಬ್ಸರ್ವ್ ಮಾಡ್ಬೋದು ಅದ್ರಲ್ಲಿ ನನ್ ಕೇಸ್ ಹಾಕ್ದಾಗೆ ಸ್ವಲ್ಪ ಜಾಸ್ತಿ ಓಡ್ತಾ ಇದೆ ಅವ್ರ ಇದ್ರಲ್ಲಿ. ಸೊ ಕಂಟೆಂಟ್‌ಗೋಸ್ಕರ ಮಾಡ್ತಿದ್ದಂಗೆ ಇನ್ನು ನಾನ್ ಯಾಕೆ ಅವ್ರನ್ನ ಇಲ್ಲ, ಅವ್ರಿಗೆ ನಿಜವಾದ ಅನ್ಯಾಯ ಆಗಿತ್ತು ಅನ್ಸಿದ್ರೆ ಪೊಲೀಸ್ ಸ್ಟೇಷನ್ ಗೆ ಅವ್ರನ್ನ ಕಳ್ಸಾಗ ಅವರು ಬರ್ಬೇಕಾಗಿತ್ತು. ಪ್ಲಸ್ ಅಸೋಸಿಯೇಷನ್ ಇಂದ ನಾವು ಅಪ್ರೋಚ್ ಮಾಡಿದಾಗ್ಲೂ ಅವ್ರು ಬರ್ಬೇಕಾಗಿತ್ತು. ಸೊ ಅವ್ರು ಎರಡನ್ನೂ ಮರೆ ಮಾಡ್ಕೊಂಡು ಎಲ್ಲೋ ಏನೋ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ್ಲೂ ಮೇಕಪ್ ಆರ್ಟಿಸ್ಟ್ ಆಗ್ಲಿ ಮತ್ತೆ ಬ್ಯೂಟಿಷಿಯನ್ ಗಳನ್ನಾಗ್ಲಿ ಮತ್ತೆ ಯಾವುದೇ ಒಂದು ಪ್ರೊಫೆಷನ್ ವೃತ್ತಿಯಲ್ಲಿ ಟೈಲರಿಂಗ್, ಫ್ಯಾಷನ್ ನೀವು ಏನ್ ಮಾಡ್ತಾ ಇದೀರಾ, ಫ್ಯಾಷನ್ ಡಿಸೈನಿಂಗ್ ಅದ್ರ ಬಗ್ಗೆ ಆಗ್ಲಿ ಯಾವುದೇ ಆಗ್ಲಿ ಅವ್ರಿಗೊಂದು ಸಮಸ್ಯೆ ಅಂತ ಎದುರಾದಾಗ ಡೈರೆಕ್ಟ್ ಆಗಿ ಇವರು ಕಾನೂನು ಪ್ರಕಾರ ಹೋಗ್ಬೇಕು. ಕಾನೂನು ಪ್ರಕಾರ ಹೋಗ್ಲಿಲ್ಲ ಅಂತಂದ್ರೆ ಅವ್ರ ಇಂಟೆನ್ಷನ್ ಬೇರೆ ಇದೆ ಅಂತ ಆಗತ್ತೆ. ಸೊ ನಾವು ಸಹಾಯ ಮಾಡೋದಕ್ಕೋಸ್ಕರನೇ ಬಂದಿದ್ದು, ಅವ್ರಿಗೆ ಸಹಾಯ ಮಾಡ್ಬೇಕು ಅಂತಾನೆ ಬಂದಿದ್ದು. ಬಟ್ ಹಾಗೆ ಅವರು ಬರ್ಲಿಲ್ಲ ಅಂತಂದಾಗ ಅವ್ರ ಇಂಟೆನ್ಷನ್ ಏನಿದೆ ಅಂತ ನಮ್ಗೆ ಅರ್ಥ ಮಾಡ್ಸೋಕ್ ಸಾಧ್ಯ ಆಗ್ಲಿಲ್ಲ. ಸೊ ಅದಕ್ಕೆ ನಿಜ ಏನು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ
ಒಬ್ಬರು ಮಾಡೋದ್ರಿಂದ ಎಲ್ಲಾ ಪ್ರೊಫೆಷನಲ್ಸ್ಗೂ ಅಪಾಯ ಆಗತ್ತೆ ಇದು. ಯಾರನ್ನು ಇನ್ಸ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಫೆಕ್ಟ್ ಆಗಿ ಪ್ರೊಫೆಷನಲ್ ಆಗಿರೋರು, ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿರೋಂಥವ್ರು ಯಾರು ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾದಷ್ಟು ಸಿಗ್ತಾ ಇರುತ್ತೆ, ಅವ್ರಿಗೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ ಎಲ್ಲಾರು. ಈ ಅರ್ಥ ಕಲ್ಸ್ಕೊಂಡು ನಾನು ಕಲೀಲಿಲ್ಲ, ಇಲ್ಲ ಕಲಿಬೇಕು, ಕಲ್ಸ್ಕೊಂಡು ಕೆಲಸ ಮಾಡೋದನ್ನ ಕಲಿಬೇಕು. ಅದ್ ಬಿಡ್ಸ್ಬಿಟ್ಟು ಈ ತರ ಶೋಕಿಗಳು ಮಾಡಬಾರ್ದು. ಸೊ ಈ ತರ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಇತ್ತೀಚೆಗೆ ಏನಾಗ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ. ಯಾಕಂದ್ರೆ ಯಾರು ಪ್ರೊಫೆಷನಲ್ ಇದಕ್ಕೆಲ್ಲ ಬರ್ತಾ ಇಲ್ಲ. ಸೊ ನಾವ್ ಇನ್ನು ಮುಂದೆ ಏನ್ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಪ್ರಾಬ್ಲಮ್ಸ್ ಎಲ್ಲ ರೈಸ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಒಂದು ಆಲೋಚನೆ ಮಾಡ್ಕೊಂಡು ಇದೇನಾಗ್ತಾ ಇದೆ ಅಂತ ನಿಮ್ ಹತ್ರ ಕೇಳೋಣ ಅಂತ ಇದ್ದಂತೆ. ಆಕ್ಚುಲಿ ಅದು ನಿಜ. ನಾನ್ ನೀವ್ ಹೇಳಿದ್ರಲ್ಲ, ಸ್ಟೇಷನ್ 3 ದಿನ ವೇಟ್ ಮಾಡಿದಾರೆ ಮ್ಯಾಮ್. 3 ದಿನ ಯಾರು ಕಾಲ್ ಮಾಡಿದ್ರು ಐತೆ, ಕಾಲ್ ಮಾಡಿದ್ರು ಇದ್ ಮಾಡಲ್ಲ, ಅವ್ರಿಗೆ ನಾಳೆ ಬರ್ತೀನಿ ಅಂತ ಹೇಳಿದ್ರು ಬರಲ್ಲ. ಸೊ ಕೇಳಿ ನಮಿಗೂ ಯೂಶಲಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ಮೇಲೆ ಒಂದಿನ ಬರ್ಲಿ 2 ದಿನ ಬರ್ಲಿ ಅವ್ರು ನಮ್ ಸ್ಟೂಡೆಂಟ್ ಆಗಿರ್ತಾರೆ. ನಾನು ಈ ತರ ಇದ್ದೀರಂತ ಆತರ ಎಲ್ಲ ಮಾಡಕ್ ನಾನು ಇಷ್ಟಪಡಲ್ಲ. ಅದು ಹಂಗಾಗಿ ವೆಯ್ಟ್ ಮಾಡಿದೆ. ಅದನ್ನು ಬಂದಿಲ್ಲ ಅವರು, ಯಾಕಂದ್ರೆ ಅವ್ರ ಇಂಟೆನ್ಷನ್ ಬೇರೆ ಇದೆ ಅಂತ ನಮಗ್ ಅರ್ಥ ಇದೆ. ಯಾಕಂದ್ರೆ ನಿನಗೂ ರೆಸ್ಪಾಂಡ್ ಮಾಡಿಲ್ಲ, ಚೇತನ್ ಡೀಸೆಲ್ ಆಗಿ ಹೋದ್ರೆ ಅದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದಾಗ ನಾವು ಫೈಲ್ ಮಾಡಿದ್ವಿ. ಸೇಫ್ ಫೈಲ್ ನ್ಯಾಯ ಕೊಚ್ಚಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುವಾರ್ತಾ ಇತ್ತು. ನ್ಯಾಯ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕೋರೆಲ್ಲ ಬರ್ತಾರ. ಯಾರಾದ್ರೂ ನಾನು ಈಗ ನಾವು ಇವತ್ತಲ್ಲಿ ಅದನ್ನ 2000+ ಟ್ರೈ ಮಾಡ್ಬಿಡಿದ್ವಿ. ಈ ಆಕ್ಚುಲಿ ಮೊನ್ನೆ ಇವರು ಹೇಳಿದ್ದು ಅಷ್ಟೇ, 2000 ಈಗ ಯಾವ್ದೋ ಒಂದು ಕ್ಲಾಸ್ ಅಲ್ಲಿ ಅಂತಂದ್ರೆ ಯಾವ್ದೋ ಸ್ಕೂಲ್ ಅಲ್ಲಿ ಎಲ್ರು ರ್ಯಾಂಕಿಂಗ್ ಬರಕ್ ಆಗಲ್ಲ ಅಲ್ವಾ, ಸ್ವಲ್ಪ ಇದ್ರಲ್ಲೂ ಇರ್ತಾರೆ. ಬಟ್ ಇಲ್ಲಿ ಕಮೆಂಟ್ ಮಾಡ್ತಿರೋ ಎಷ್ಟೋ ಜನ ಫೇಕ್ ಅವ್ರಿಗೆ ಮಾಡ್ತಿರೋದು. ಗುಡ್ ಕಮೆಂಟ್ ನಮ್ಮ ಅಕಾಡೆಮಿ ಅಂದ್ರೆ ನಮ್ಮ ಸ್ಟೂಡೆಂಟ್ ಕಡೆ ಅವರೆಲ್ಲ ಮಾಡಿದ್ರೆ ಅವ್ರದೇ ಫೋಟೋ ತಗೊಂಡು ಅವ್ರಿಗೇನೆ ಬೇರೆ ತರ ಎಲ್ಲ ಅವ್ರ ಕಡೆಯವರು ಅಂತ ಹಾಕಿದಕ್ಕೆ ಎಲ್ಲ ಪಾಪ ಭಯ ಪಡಿಸ್ಬೇಕು. ಅವ್ರದ್ದು ಒಂದ್ ಲೈಫ್ ಇರುತ್ತಲ್ಲ, ಅವ್ರಿಗೆಲ್ಲ ಈ ತರ ಎಲ್ಲ ಬರೋದು ಇಷ್ಟ ಇರಲ್ಲ. ಹಂಗ್ ಮಾಡಿದ್ದಕ್ಕಾಗಿ ಇದು ಎಲ್ಲೆಲ್ಲ ಇನ್ಫ್ಯಾಕ್ಟ್ ಏನಂದ್ರೆ ಮ್ಯಾಮ್ ನನ್ನ ಹತ್ರನೇ ಮಾತಾಡಿಲ್ಲ ಅವ್ರು. ನೀವು ಅವ್ರ ಹತ್ರ ಎಲ್ಲದನ್ನು ಪ್ರೂಫ್ ಇದೆ ಅಂತ ಹೇಳ್ತಾರಲ್ಲ, ಇಂತೂ ಒಂದು ಹಾಕ್ಬಿಡ್ಲಿ ಅಂತೇಳಿ ನನ್ನ ಹತ್ರ ಮಾತಾಡೇ ಇಲ್ಲ. ಮತ್ತೆ ಈಗ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಯಾರ ಹತ್ರ ಕೇಳ್ಬೇಕು ಅವರು? ನನ್ನ ಹತ್ರ ತಾನೇ ಕೇಳ್ಬೇಕು. ಈಗ ನಾನು ಫೌಂಡರ್ ಆದ್ಮೇಲೆ ನನ್ನ ಹತ್ರ ಕೇಳ್ಬೇಕು. ನನ್ನ ಹತ್ರ ಮಾತಾಡೇ ಇಲ್ಲ. ನಾನು ಸೀದಾ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು. ನನಗೆ ಅವಾಗ ಡೌಟ್ ಬಂತು, ಏನಿರ್ಬೋದು ಇವ್ರದ್ದು ಇಂಟೆನ್ಷನ್ ಅಂತ. ಬೇರೆ ತರದ್ರ ಎಲ್ಲಾ ತರದನ್ನು ಯೋಚನೆ ಮಾಡಿದೆ. ಯಾಕಂದ್ರೆ ನಾನ್ ಆಕ್ಚುಲಿ ನಾನೇ ಹೇಳಿದವ್ರಿಗೆ ನಾನ್ ಬರ್ತೀನಮ್ಮ ಮಾತಾಡ್ತೀನಿ ಅಂತ. ನಾನು ಬಂದ ತಕ್ಷಣ ಏನಾಗಿದೆ ಅಂತ ಹೇಳಿದ್ರು ಸ್ಟೂಡೆಂಟ್ಸ್ ಹತ್ರ ನಾನು ಇಶ್ಯೂ ಕೇಳಿಸಿರುವಾಗ ಆಕ್ಚುಲಿ ಅವರು ನಾನ್ ಹೊರಿಸ್ತೀನಿ ಅಂತ ಹೋಗಿದ್ದೆ ಸರ್. ಏನ್ ಮಾಡಕ್ಕಾಗತ್ತೆ ಇವಾಗ? ಅವ್ರಿಗೋಸ್ಕರನೇ ನಾನ್ ಬಂದಿದ್ದಾಗಿತ್ತು. ಅವ್ರು ಹೇಳಕ್ಕೂ ರೆಡಿ ಇಲ್ಲ, ಏನಕ್ಕೂ ರೆಡಿ ಇಲ್ಲ. ಅವ್ರ ಇಂಟೆನ್ಷನ್ ಏನು ಅಂತಾನೆ ನನ್ನ ಹತ್ರ ಮಾತಾಡಿದ್ರೆ ಸಾನೆ ಗೊತ್ತಾಗೋದು. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ನೀವು ಹೋದ್ರಿ, ಅಲ್ಲಿಂದ ನೀವು ಇನ್ನೇನು ಪ್ರೊಸೀಜರ್ ಆಯ್ತು ಪೊಲೀಸ್ ಸ್ಟೇಷನ್ ಅಲ್ಲಿ? ಅಲ್ಲಿ ಒಂದ್ ಎನ್ಜಿಆರ್ ಇದ್ ಮಾಡ್ತಿದ್ರು. ಅದಾದ್ಮೇಲೆ ಡಿಪ್ಲೊಮೆಸಿಗೆ ಹೋಗ್ತೀವಿ ನಾವು. ಇನ್ಫಾರ್ಮೇಶನ್ ಹಾಕಿದ್ದೀರಾ? ಮತ್ತೆ ವಿಡಿಯೋನ ಸ್ಟಾಪ್ ಮಾಡ್ಬೇಕು ಅಂತ ಏನಾದ್ರು ಬಂದಿದೆ, ಸೋಮಿಕ್ ಬಂದಿದೆ, ಆರ್ಡರ್ ಕಾಪಿ ಇದೆಯಾ ನಿಮ್ಮ ಹತ್ರ? ನೋಡಿ ತೋರಿಸ್ತೀನಿ. ಆರ್ಡರ್ ಕಾಪಿ ಬಂದಿದೆ. ಅದಕ್ಕೂ ಅವರು ಇದ್ ಮಾಡ್ತಾರೆ. ಅದಕ್ಕೂ ಅವರಿಗೆ ನನ್ನ ಪ್ರಕಾರ ಅವ್ರಿಗೆ ಏನಾಗಿದೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಆರ್ಡರ್ ಕಾಪಿ ಬಂದಿರೋದು. ಡಿಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿರೋಂತ ಆರ್ಡರ್ ಕಾಪಿ ಬಂದಿರೋದು. ನೋಡಿ, ಇದೇ ಆಗೋದು. ಏನಂತಂದ್ರೆ ಕಾನೂನ್ ಬಗ್ಗೆ ಸರಿಯಾಗಿ ಅರಿವಿರಲ್ಲ. ಚೈತನ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಬೇರೆ ಇರೋದೆಲ್ಲ ಮಾತಾಡುವಂಥದ್ದು. ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದಾಗ ಏನಾಗುತ್ತೆ ಅನ್ನೋದೇ ಅವ್ರಿಗೆ ನಾಲೆಡ್ಜ್ ಇರಲ್ಲ. ನಾನ್ ಹೇಳೋದು ಏನಂತ ಹೇಳಿದ್ರೆ, ನೋಡಿ ಕೋರ್ಟ್ ಇಂದಾನೆ ಆರ್ಡರ್ ಬಂದಿದೆ ವಿಡಿಯೋ ಎಲ್ಲಾನು ಡಿಲೀಟ್ ಮಾಡ್ಬೇಕು ಅಂತ. ಇದನ್ನ ಅವರು ಪರಿಗಣಿಸಿಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನು ಮುಂದೆ ಸೀರಿಯಸ್ ಆಗಿ ಕ್ರಮ ಜರುಗಿಸಂತ ಪರಿಸ್ಥಿತಿ ಅವರೇ ತಂದುಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗೆ ನಾನು ಎಚ್ಚರಿಕೆ ಕೊಡೋದು ಏನಂತ ಹೇಳಿದ್ರೆ, ಈ ತರ ಕೆಸರಾಟ ಮಾಡ್ಕೊಂಡು ಹೆಣ್ಮಕ್ಳು ಕಾಲ್ ಎಳ್ಕೊಂಡು ಜಗಳಗಳು ಆಡ್ಕೊಂಡಿದ್ರೆ ಅಸೋಸಿಯೇಷನ್ಗಳಾಗ್ಲಿ, ಮಹಿಳಾ ಸಮಾಜಗಳಾಗ್ಲಿ, ಸಂಘಟನೆಗಳಾಗ್ಲಿ ನೋಡ್ಕೊಂಡು ಸುತ್ಕೊಳಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅದು ಅಸಹ್ಯ ಆಗತ್ತೆ. ಮತ್ತೆ ಇವ್ರ ಮೇಲೆ ಕಾನೂನು ಕ್ರಮನ ಜರುಗಿಸ್ಬೇಕಾಗುತ್ತೆ. ಇನ್ ಮುಂದಕ್ಕೆ ಸೋಷಿಯಲ್ ಮೀಡಿಯಾ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಬ್ಬರು ಮರ್ಯಾದೆ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ. ಒಬ್ಬರು ಮರ್ಯಾದೆ ಕಲಿಯಕ್ಕೋಸ್ಕರ ಸೋಷಿಯಲ್ ಮೀಡಿಯಾಕ್ಕೆ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಕಾನೂನು ಕ್ರಮ ಜರುಗುತ್ತೆ ಅವ್ರ ಮೇಲೆ. ಅಪ್ಲಿಕೇಶನ್ ನಾವು ಅದನ್ನ ಮಾಡ್ತೀವಿ. ಇದನ್ನ ಪ್ರೊಸೀಡ್ ಮಾಡಿ ಬಿಡ್ಬೇಡಿ ಇದನ್ನ. ಯಾಕಂತ ಹೇಳಿದ್ರೆ ಸ್ಟಾಪ್ ಮಾಡಿ ಅಂತ ತಗೊಂಡ್ ಬಂದಿದ್ರು, ಇನ್ನೂ ಅವ್ರ ವಿಡಿಯೋ ರಿಲೀಸ್ ಮಾಡ್ದಲ್ಲಿ ಆಟ ಆಡ್ತಾ ಇತ್ತು ಅಂತಂದ್ರೆ ಅವ್ರಿಗೆ ಕಾನೂನು ಪಾಠ ಕಲಿಸ್ಬೇಕಾಗ್ಬರುತ್ತೆ. ನಂಗೆ ಹೋಗ್ಲಿ ವಿಡಿಯೋ ಏನೋ ಸ್ಟೂಡೆಂಟ್ ಹೋಗ್ಲಿ, ಅವ್ರಿಗೆ ಏನೋ ಗೊತ್ತಿಲ್ಲ. ಆಕ್ಚುಲಿ ಅವ್ರಿಗೆ ಏನೋ ಗೊತ್ತಿಲ್ಲ ಏನಂದ್ರೆ ಹೆಂಗ್ ಮಾಡಿದ್ರೆ ಏನಾಗುತ್ತೆ,
ಗೊತ್ತಿಲ್ವೋ ಅಥವಾ ಏನು ಅಂತ ನಾನು ಅದನ್ನು ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟು ದಿವಸ ಕಲ್ತಿದ್ರು ಅವ್ರು ನಿಮ್ಮ ಹತ್ರ? ಕಂಪ್ಲೀಟ್ ಕ್ಲಾಸಿಗೆ ಬಂದಿದ್ದಾರೆ. ಎಷ್ಟು ತಿಂಗಳು ಪೂರ್ತಿ ಅಂದ್ರೆ ಇಲ್ಲಿ ಸುಸ್ಸಿ ಬಂದಿದ್ದಾರೆ. ಅದು ಮಧ್ಯದಲ್ಲಿ ಏನಾಗಿದೆ, ನಮ್ದೇ ಸ್ಟಿಚ್ ಮಾಡ್ಕೊಡಿ ಅಂತ ಡಿಮ್ಯಾಂಡ್ ಮಾಡೋದು. ನಮ್ಮ ಮೆಂಟರ್ಸ್ ಯಾರು ಇರ್ತಾರಲ್ಲ ಅವರಿಗೆ ನಮ್ದೇ ಸ್ಟಿಚ್ ಮಾಡ್ಕೊಡಿ ಅಂತ ಡಿಮ್ಯಾಂಡ್ ಮಾಡೋದು. ನಾವ್ ಆಕ್ಚುಲಿ ಸ್ಟೂಡೆಂಟ್ಸ್ ಪರ್ಸನ್ ಇದ್ ಮಾಡಲ್ಲ. ನಾವ್ ಏನ್ ಸವರಿಸ್ಕೊಡ್ತೀವಿ ಅದನ್ನ ಅವ್ರು ಸ್ಟಿಚ್ ಮಾಡ್ಬೇಕು. ಅವ್ರು ತಾನೇ ಆಕ್ಚುಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ತೋರ್ಸ್ಕೊಡ್ಬೇಕಾದ್ರೆ ಕ್ಲಾಸಸ್ ಮಾಡ್ಬೇಕಾದ್ರೆ ನೀವು ಒಂದು ಎಥಿಕ್ಸ್ ಮತ್ತೆ ಒಂದು ಪ್ರಿನ್ಸಿಪಲ್ ಇಸ್ಕೊಂಡಿರ್ತೀರ. ಅವ್ರು ಪ್ರಾಕ್ಟೀಸ್ ಮಾಡಿ ಮನೇಲೆಲ್ಲ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ಆಗಿ ಆಮೇಲೆ ಬರ್ಬೇಕಾದ್ರೆ ಮತ್ತೆ ಬಂದು ನಿಮ್ಮ ಹತ್ರ ಕಲಿಬಹುದು. ಅರ್ಥ ಆಯ್ತಾ? ಇವ್ರ ತಾಳ್ಮೆ ಇಲ್ಲ. ಒಂದು ಕ್ಲಾಸಸ್ ಮಾಡ್ಸೋಣ ಅಂತ ಹೇಳ್ಬೇಕಾದ್ರೆ ಇವರು ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬೇರೆ ಬಟ್ಟೆಗಳನ್ನ ತಗೊಂಡು ಕೊಡುವಂಥದ್ದು ಈ ತರದಕ್ಕೆಲ್ಲ ಕೈ ಹಾಕಿದ್ದಾರೆ ಅಂತ ಅಂದ್ರೆ ಸೊ ಅವ್ರಿಗೆ ತಾಳ್ಮೆ ಇಲ್ಲ, ಕಲ್ಸ್ಕೊಳ್ಳೋ ತಾಳ್ಮೆ ಇಲ್ಲ ಅಂತ ಅನಿಸ್ತಾ ಇದೆ. ಮತ್ತೆ ಅವ್ರು ಕಲಿಬೇಕಾಗಿತ್ತು. ಕಲಿತು ಅವರೇ ಹೊಲ್ದಾಗ ಏನಾಗುತ್ತೆ ಅದ್ರದ್ದು ಅವ್ರಿಗೆ ಪ್ರಾಕ್ಟೀಸ್ ಆಗೋದು. ಬೇರೆಯವ್ರನ್ನ ಬಂದು ಹೊಲ್ಕೊಡಿ ಅಂತ ಕೇಳಿದಾಗ ಇವ್ರೇನ್ ಪ್ರಾಕ್ಟೀಸ್ ಮಾಡಿದಾಗ ಅದನ್ನೇ ಆಕ್ಚುಲಿ ಈವನ್ ನಾನು ಏನು ಅಂತ ಕೇಳಕ್ ಹೋದಾಗ ಕಂಪ್ಲೀಟ್ ಕ್ಲಾಸ್ ಅಲ್ಲಿ ಏನ್ ಅವ್ರದೇ ಬ್ಯಾಚುಲರ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ಕ್ರೌಡ್ ಅಲ್ಲಿ ಹೇಳಿದ್ದಾರೆ. ಅವರು ಕ್ಲಾಸ್ ಕಲಿಯೋಕ್ ಅಂತ ಬಂದಿರಲಿಲ್ಲ. ಏನಾದ್ರು ಹೇಳ್ಕೊಟ್ರೆ ನಾನ್ ಮನೇಲಿ ಮಾಡ್ಕೋತೀನಿ, ನಾನು ಇದೇನು ನಾನ್ ಮಾಡಲ್ಲ ಈ ತರ. ಆಮೇಲೆ ಕ್ಲಾಸ್ಗೆಲ್ಲ ತೊಂದ್ರೆ ಮಾಡೋದು, ಅಂದ್ರೆ ಕ್ಲಾಸ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜೋಕ್ ಮಾಡ್ಕೊಂಡು ಮತ್ತೆ ಯೂಶಲಿ ವಿಡಿಯೋ ಮಾಡ್ಬೇಕಂದ್ರೆ ಸಿಟ್ಟಿಂಗ್ ಏನ್ ಮಾಡ್ತಾರೆ ಅದನ್ನ ಮಾಡೋದು. ಇವ್ರು ಹಾಗಲ್ಲ, ಎಲ್ಲಾರ್ದು ವಿಡಿಯೋ ಮಾಡ್ಕೊಳ್ಳೋದು ಡೇ ಒನ್ ಇಂದ. ನಾನು ಆಕ್ಚುಲಿ ಮೇನ್ ಆಗಿ ನಾನು ಮೇಕಪ್ ಆಗ್ಲಿ ಅಥವಾ ಇದಕ್ಕಾಗ್ಲಿ ಹೇಳೋದು, ಕಲಿಯೋ ತನಕ ನಾವ್ ಬಿಡಲ್ಲ. ಕಲ್ತ ಮೇಲೆನೆ ನಿಮಗೆ ಸರ್ಟಿಫಿಕೇಶನ್ ಸಿಗೋದು. ಬೇಕಿದ್ರೆ 1 ತಿಂಗಳು ಎಕ್ಸ್ಟ್ರಾನೇ ಆಗ್ಬೇಕು, ಬಟ್ ನೀವು ಕಲಿಬೇಕು. ಅಲ್ಲಿ ತನಕ ನಾವು ಇದ್ ಮಾಡಲ್ಲ. ಇಷ್ಟು ಹೇಳಿನೂ ಕೂಡ ಅವರು ಡೈರೆಕ್ಟ್ ಆಗಿ ನಮ್ಮ ಹತ್ರನೂ ಮಾತಾಡಿಲ್ಲ. ಏನ್ ಸೊಲ್ಯೂಷನ್ ಕೇಳಿಲ್ಲ. ಸೊಲ್ಯೂಷನ್ ಈಗ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಕೇಳಿದಾರೆ. ನಮ್ಮ ಈಗಲೂ ಅವ್ರು ಬರಕ್ ರೆಡಿ ಆಗಿಲ್ಲ. ಅವ್ರ ಇಂಟೆನ್ಷನ್ ಸ್ಟೇಷನ್ ಬರಕ್ಕೂ ರೆಡಿ ಆಗಿಲ್ಲ. ಸ್ಟೇಷನ್ ಬಂದೇ ಇರ್ಲಿಲ್ಲ ಮ್ಯಾಮ್. ಕಾನೂನು ಪ್ರಕಾರ ಕಾನೂನು ಕ್ರಮ ಜರುಗಿಸಿದೀರಾ, ಮತ್ತೆ ಕೋರ್ಟ್ ಇಂದ ಆರ್ಡರ್ ಆಗಿದೆ, ಅವ್ರ ವಿಡಿಯೋ ಸ್ಟಾಪ್ ಮಾಡ್ಬೇಕು ಅಂತ ಆಗಿದೆ. ಸೊ ಇನ್ ಮುಂದೆ ಅವ್ರ ಮೇಲೆ ಏನು ನೀವು ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ತಿರೋ ಖಂಡಿತ ಹಾಗೆ ಆಗತ್ತೆ. 3 ಡೇಸ್ ಕರೆದ್ರು, ನಾನು ಬಂದೇ ಇಲ್ಲ, ನಾಳೆ ಬರ್ತೀನಿ ನಾಳೆಗ್ ಬರ್ತೀನಿ ಅಂತ. ಅದಾದ್ಮೇಲೆ ಮಾರನೇ ದಿನ ಏನು ತುಂಬಾ ಇದರಲ್ಲಿ ಕರೆದಿದ್ದಕ್ಕೆ ಬಂದಿದ್ರು. ನೋಟಿಸ್ ಎಲ್ಲ ಹೋಗಿದೆ ಅವ್ರಿಗೆ. ನೋಟಿಸ್ ಅವ್ರಿಗೆ ತಲುಪಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಡ್ರೆಸ್ ಅಂತೂ ಹೋಗಿದೆ. ನೆಕ್ಸ್ಟ್ ಡಿಟರ್ಮಿನೇಟ್ ಇವತ್ತು ನಾಳೆ ಒಳಗೆ ನಾಳೆ ರೀಸ್ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ಭಾನುವಾರ ಎಲ್ಲ ಇಷ್ಟಲ್ಲ ನನಗೆ. ಸೊ ನಾಳೆ ರೀಸ್ ಆಗುತ್ತೆ. ಅವ್ರೇನ್ ಅನ್ಕೊಬಿಟ್ಟಿದ್ದಾರೆ ನಾನೇ ಇದ್ ಮಾಡ್ತಾರೆ ಅಂತ. ಬಟ್ ನಮ್ಮ ಹತ್ರ ನಮ್ದು ಹೇಗೆ ಅಂತಂದ್ರೆ ಫಸ್ಟ್ ಇಂದನೂ ಕಾಲ್ ರೆಕಾರ್ಡ್ ಇರುತ್ತೆ. ಫಸ್ಟ್ ಇಂದನೂ ಒಬ್ಬ ವಿದ್ಯಾರ್ಥಿ ನಮ್ಮ ಹತ್ರ ಬಂದು ಕಲಿಯಕ್ ಸ್ಟಾರ್ಟ್ ಮಾಡಿದ್ರೆ ಈ ತರ ಇಷ್ಟು ಆಗುತ್ತೆ ಅಂತಾನೆ ನಾವ್ ಇದೆಲ್ಲ ಇಟ್ಕೊಳ್ಳೋದು. ಲೀಗಲಿ ಏನಿರತ್ತೆಲ್ಲ ಫಸ್ಟ್ ಇಂದನು ನಾವ್ ಏನೇನ್ ಇದ್ ಮಾಡ್ತೀವಿ ಎಲ್ಲದಕ್ಕೂ ಕಾಲ್ ರೆಕಾರ್ಡಿಂಗ್ ಇರುತ್ತೆ, ವಿಡಿಯೋ ಇದಿರುತ್ತೆ. ನಾವು ಯಾವ್ದು ತಪ್ಪು ಹೇಳ್ಬಾರ್ದು ಅಥವಾ ಅವರು ಏನೋ ಹೇಳ್ಬೇಕು. ಬೇರೆಯವ್ರಿಗೆ ಹೋಗಿ ಕೊಟ್ಟಾಗ ಅವ್ರು ಹೇಳ್ಬೇಕು ರಿಯಾಲಿಟಿ ಏನಿರುತ್ತೆ. ನಾವು ಕ್ಯಾಮ್ರಾದ ಚೇಂಜ್ ಮಾಡಕ್ ಆಗಲ್ಲ ಅಲ್ವಾ, ಎಡಿಟ್ ಮಾಡಿ ಅದೇನೋ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಪ್ರತಿಯೊಂದ್ರಲ್ಲೂ ನಾನು ಯೂಶಲಿ ನಾನು ಮೊದ್ಲೇ ನಾನು ಹಾಗೆ ಎಲ್ಲದರಲ್ಲೂ ಕರೆಕ್ಟ್ ಆಗಿ ಇರ್ಬೇಕು ಅಂತ ಹೇಳಿ ನಾನು ಇವ್ರಿಗೆ ನಾ ತಲೆ ತಿನ್ಬಿಡ್ತೇನೆ. ನಮ್ ಸ್ಟಾಫ್ಗೆನೆ ಪರ್ಫೆಕ್ಷನ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಹಿಂಗಿರುವಾಗ ಅವ್ರೇನೋ ಬೇಕು ಅಂತ ಮಾಡ್ತಾರೆ. ಆಕ್ಚುಲಿ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವ್ರದೇ ಬ್ಯಾಚ್ ಹೇಳಿರೋದು. ಕಂಪ್ಲೀಟ್ ಅವ್ರದ ಅಪೋಸಿಟ್ ಅಲ್ಲೇ ಹೇಳ್ತಾರೆ. ನಾನ್ ಕ್ಲಾಸ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಆ ತರ ಇದ್ದಾಗ ನಾವ್ ಏನ್ ಮಾಡಕ್ಕಾಗತ್ತೆ ಅಲ್ವಾ? ಆಸ್ ಅ ಫೌಂಡರ್ ಆಗಿ ಅವ್ರದ್ದು ಕಂಪ್ಲೀಟ್ ವಲ್ಗಾರಿಟಿ ಅವ್ರ ಜೊತೆ ಮತ್ ಮಾತಾಡೋದು ಆಗಲ್ಲ ಯಾರುನು. ತುಂಬಾ ಇತ್ತು ಅಂತ ಹೇಳಿದ್ರೆ ಅದನ್ನ ಕಾನೂನು ರೀತಿಯಲ್ಲಿ ಅವ್ರದ್ದು ಇದ್ರಲ್ಲೇ ಹಾಕಿದ್ದಾರೆ ಎಲ್ಲ. ಮತ್ತೆ ಇತ್ತು ಅಂತ ಹೇಳಿದ್ರೆ ರೆಕಾರ್ಡ್ ಆಗಿ ನಾನು ಆಕ್ಚುಲಿ ನಮ್ ಕೈಗೆಲ್ಲ ಹಾಕ್ಬಿಟ್ಬೋದಿತ್ತಲ್ಲ. ಆದ್ರೆ ಅವ್ರು ಆತರ ಕೆಟ್ಟ ಕೆಲಸ ಇದ್ ಮಾಡ್ತಾರೆ ಅಂದ್ರೆ ನಾವು ಮಾಡೋದ್ ಬೇಡ. ಅಟ್ಲೀಸ್ಟ್ ಎಜುಕೇಟೆಡ್ ಆಗಿ ನಾವು ಆತರ ಮಾಡೋದ್ ಬೇಡ ಅಂತ ಹೇಳ್ಕೊಂಡು ಇನ್ನು ಇದ್ ಮಾಡಿದೆ. ಅವ್ರು ಏನೋ ಓದಿದಾರೆ ಅಥವಾ ಏನೋ ನನ್ನ ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ನನ್ಗೇನು ಇಲ್ಲ. ಬಟ್ ನಾನು ಏನು ಮಾಸ್ಟರ್ಸ್ ಆಗಿದೆ ನಂದು, LLB ಕೂಡ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಇದಿದ್ದಾಗ ನಾನ್ ಅವ್ರ ತರ ಚೀಪ್ ಆಗಿ ಇಳಿಯೋಕ್ ನನಗೆ ಇಷ್ಟ ಇಲ್ಲ. ಹಂಗಾಗಿ ಲೀಗಲ್ ಆಗಿ ಹೋಗ್ಬಿಟ್ಟೆ. ಸೊ ಯಾರ್ ತಪ್ಪಿಲ್ಲ ಅಂತ ಅಂದಾಗ ಇಲ್ಲ, ಯಾವಾಗ್ಲೂ ಅಸೋಸಿಯೇಷನ್ ಗೆ ಒಂದು ಲಿಮಿಟೇಷನ್ ಇರುತ್ತೆ. ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೋದು, ಸಬ್ ಸ್ಟೇಷನ್ ಹೋಗಿ ಅಸೋಸಿಯೇಷನ್ ಬರ್ಬೋದು. ಬಟ್ ಅದ್ ದಾಟಿ ನೀವು ಕೋರ್ಟ್ ಹೋದ್ಮೇಲೆ ನಾವು ಅಸೋಸಿಯೇಷನ್ ನಾವು ಬೇಕಾದ್ರೆ ಮತ್ತೆ ನಿಮ್ಮ ಪರವಾಗಿ ಇಲ್ಲ ಇಲ್ಲಿ ನಡೀತಾ ಇರೋದ್ರ ಪರವಾಗಿ ನಿಮ್ ಪರವಾಗಿ ಅಲ್ಲ, ಇಲ್ಲಿ ಏನ್ ನಡೀತಾ ಇದೆಯಲ್ಲ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೆಣ್ಮಕ್ಳುಗಳನ್ನು ಎಲ್ಲ ಅಕಾಡೆಮಿಗಳು ಈ ತರ ಇರ್ತವೆ ಅನ್ನೋ ಒಂದು ಪ್ರೊಜೆಕ್ಟ್ ಆಗುತ್ತೆ. ಇಲ್ಲ ಸ್ಟೂಡೆಂಟ್ಗಳು ಈ ತರ ಇವ್ರ ನೋಡಿ ಬೇರೆ ಸ್ಟೂಡೆಂಟ್ಸ್ ಕಲಿಯುವಂಥದ್ದು, ಇಲ್ಲ ಅಕಾಡೆಮಿ ನೋಡಿ ಬೇರೆ ಅಕಾಡೆಮಿಗಳು ಮಾಡುವಂಥದ್ದು, ಈ ತರದ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅಸೋಸಿಯೇಷನ್ ಇಂದ ನಾವು ಬಂದಿದ್ದು. ಸೊ ಹಾಗಾಗಿ ನೀವು ಕಾನೂನು ಕ್ರಮ ಜರುಗಿಸಿದ್ಮೇಲೆ ಅದನ್ನ ಮುಂದುವರಿಸಿ. ಮತ್ತೆ ಇನ್ನೊಂದು ಅವರು ಪ್ರಮೋಟ್ ಮಾಡೋದು ಹೇಗೆ ಅಂದ್ರೆ ಮಾಧ್ಯಮದವ್ರ ಸಪೋರ್ಟ್ ಇದೆ ಹಾಗೆ ಹೇಗೆ ಅಂತ.
ಆಕ್ಚುಲಿ ಮಾಧ್ಯಮದವರು ಎಲ್ಲ ಬರೋದಿಲ್ಲ, ಯಾರು ಯೂಟ್ಯೂಬರ್ಸ್ ಅಂದ್ರೆ ನಾವು ಚೆಕ್ ಮಾಡಿರೋ ಪ್ರಕಾರ ಆಕ್ಚುಲಿ ಅವ್ರಿಗೇನು ಇರಲ್ಲ, ಅವ್ರಿನ್ನು ಬೆಳೆದಿರಲ್ಲ. ಇಂಥ ಸಣ್ಣ ಪುಸ್ತಕನ ಹಿಡ್ಕೊಂಡು ಇನ್ನೊಬ್ಬ ಮನ ಮರೆಯನ್ನ ಎಳೆದು ಹೆಣ್ಮಕ್ಳನ್ನ ಬೀದಿಗೆ ಎಳೆದು ಇವರು ಯೂಟ್ಯೂಬರ್ ಆಗಿ ಇವ್ರು ಹೆಸರು ಮಾಡಿಸೋಂತ ಕೆಲಸಗಳನ್ನ ಇವ್ರು ಮಾತಾಡೋದು, ಅವ್ರ ಮೇಲೆ ಕೇಸ್ ಹಾಕ್ಸೋದು. ಅವ್ರ ಮೇಲೆ ಒಂದ್ ತಪ್ಪಿ ಕೇಸ್ ಹಾಕಿ ಪಾಠ ಕಲ್ತಿದ್ರೆ ಅವ್ರ ಇಂಥ ಕೆಲಸನ ಮಾಡಲ್ಲ. ಹಾಕಿ ಅವ್ರಿಗೆ ಅವ್ರಿಗೆ ಹಾಕಿ ಯಾಕಂದ್ರೆ ನನ್ ಪೇಜ್ ಆಗ್ತದೆ ಚೆನ್ನಾಗಿ ಓಡಿಸ್ತಾರೆ. ನಾನು ಅವ್ರ ಪೇಜ್ ಅಲ್ಲಿ ಅವ್ರು ಯಾವ್ದು ಓಡಿಲ್ಲ. ನನ್ 2000 3000 ಹಿಂಗ್ ಓಡಿದೆ. ನನ್ ಪೇಜ್ ಆದಾಗ 3 ಗಂಟೆ ಓಡ್ಬಿಡತ್ತೆ ಅದು. ಆಕ್ಚುಲಿ ಈಗ ನೆಕ್ಸ್ಟ್ ಮಾಡ್ತಿರೋದು ಅದೇ. ಸರ್ಟಿಫಿಕೇಶನ್ ಹೆಂಗ್ ಕೊಡ್ತಾ ಇದಾರೆ ನೀವು? ಸರ್ಟಿಫಿಕೇಟ್ ನನ್ ಬಂದಿದ್ದು ಅಕಾಡೆಮಿ ಇರ್ತದೆ. ಆಕ್ಚುಲಿ ಮ್ಯಾಮ್ ಸರ್ಟಿಫಿಕೇಶನ್ ಅಲ್ಲಿ ತುಂಬಾ ಜನಕ್ಕೆ ಮಿಸ್ ಗೈಡ್ ಆಗ್ಬಿಡಿದೆ ಎಲ್ಲರಿಗೂ. ಹೆಂಗ್ ಆಗ್ಬಿಡಿದೆ ಅಂದ್ರೆ ಬೇರೆ 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 ಜನ ಎಲ್ಲದನ್ನು ಸರ್ಟಿಫಿಕೇಟ್ ಅದಿದೆ ಇದಿದೆ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ನನ್ಗೆ ಬ್ಯಾಂಕ್ ಅಂತ ಐತೆ ಆಕ್ಚುಲಿ. ಇದೊಂದೆಲ್ಲ ಕೊಡೋದು ನೀವು? ಇಲ್ಲ ಇನ್ನೊಂದು ಇದು ಬಂದು ನಾವು ಮೇಜರ್ ಆಗಿ ನಮ್ ಕಡೆಯಿಂದ ಇದ್ರ ಯಾವ್ದು ಬಗ್ಗೆ ನನಗೆ ತುಂಬಾ ಕಂಪ್ಲೇಂಟ್ ಬರ್ತಿದೆ. ಅದಕ್ಕೆ ನಾನು ನಿಮ್ದು ಏನಿದ್ಯೋ ಅಸೋಸಿಯೇಷನ್ ಮೇಡಮ್ ಜೊತೆ ನನಗೂ ಆಕ್ಸೆಪ್ಟ್ ಇರುತ್ತೆ ಅಂತ ಅವ್ರ ಜೊತೆ ಮೇಡಮ್ ನನಗೆ ಏನಂದ್ರೆ ಈ ಸರ್ಟಿಫಿಕೇಟ್ ಏನ್ ಡಿಫ್ರೆನ್ಸ್? ಆಕ್ಚುಲ್ ಆಗಿ ಇದು ಇವರು ಅಕಾಡೆಮಿಯಿಂದ ಕೊಟ್ಟಿರೋದು. ಅಕಾಡೆಮಿಯಿಂದ ನೀವು ಕೊಡ್ಸೋದು. ನಿಮ್ ಏನು ನಿಮ್ಮ ಫ್ಯಾಕಲ್ಟಿ ಯಾರು ಮಾಡ್ತಾರಲ್ಲ ಅದೇ ಓಕೆ ಓಕೆ ಫಿಸಿಯೋಥೆರಪಿಸ್ಟ್ ಮತ್ತೆ ಅವ್ರ ಕ್ಲಾಸಸ್ ಎಲ್ಲ ಮಾಡೋದೆಲ್ಲ ನಿಮ್ಮ ಹತ್ರ ವಿಡಿಯೋ ಮತ್ತೆ ಅವ್ರದ್ದು ಎಲ್ಲ ಇರುತ್ತೆ. ಓಕೆ, ಇದು ಬಂದು ಇದೇನಿಂದ ಬಂದಿದೆ? ಇದು ಬೋರ್ಡ್ ಇಂದ ಆಕ್ಚುಲಿ ಮ್ಯಾಮ್ ನಾವು ಜಾಯಿನಿಂಗ್ ಟೈಮ್ ಅಲ್ಲೇ ಒಂದ್ 5 ನಿಮಿಷ ಬಿಟ್ಬಿಟ್ಟು ಹೇಳ್ಬಿಡ್ತೀನಿ. ಈ ಓಪನಿಂಗ್ ಡೇ ದಲ್ಲೂ ನಾನು ಹೇಳ್ಬಿಡ್ತೀನಿ. ಫಸ್ಟ್ ದಿನ ಏನ್ ಬರ್ತಾರೆ ಈ ಸರ್ಟಿಫಿಕೇಶನ್ ಇದ್ರಲ್ಲಿ ಹೋಗ್ಬೇಡಿ ನೀವು. ಎಲ್ಲರೂ ಕೇಳಿದ್ ಯಾವ್ದೋ ಒಂದು ಆರ್ಡರ್ ಹೋದಾಗ ನೀವು ಸರ್ಟಿಫಿಕೇಟ್ ತೋರಿಸಿ ನಾನು ಆರ್ಡರ್ ಕೊಡ್ತೀನಿ ಅಂತ ಕೇಳಲ್ಲ. ನೀವೇನ್ ಕಲ್ತಿದ್ದೀರಾ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದ್ ಏನಾಗ್ಬಿಟ್ಟಿದೆ ಮ್ಯಾಮ್, ಯಾವ್ದಾದ್ರು ಒಂದ್ ಸರ್ಟಿಫಿಕೇಟ್ ತಗೊಂಡ್ ಹೋದ್ರೆ ಲೋನ್ ಸಿಗುತ್ತೆ. 7 ಲಕ್ಷ ಲೋನ್ ಸಿಗುತ್ತೆ, 10 ಲಕ್ಷ ಲೋನ್ ಸಿಗುತ್ತೆ. ಆಗ ಗುಂಗಲ್ ಇದಾರೆ. ಹೆಂಗ್ ಅವ್ರಿಗೆ ಗೊತ್ತು? ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಏನಂದ್ರೆ ಒರಿಜಿನಲ್ ಸರ್ಟಿಫಿಕೇಟ್ ನಾವು ಹೇಗೆ ತಗೊಳ್ಳೋದು? ಸರ್ಟಿಫಿಕೇಶನ್ ಇವಾಗ ಒರಿಜಿನಲ್ ಸರ್ಟಿಫಿಕೇಟ್ ಇವಾಗ ನೀವು ಅಕಾಡೆಮಿಯಿಂದ ನೀವು ಇದು ಕೊಟ್ಟಿದ್ದೀರಾ, ಇದಕ್ಕೆ ನೀವೇ ಜವಾಬ್ದಾರು. ನೋಡಿ ನಾನು ಸರ್ಟಿಫಿಕೇಶನ್ ತಗೊಂಡಿದ್ದೀನಿ ಅಂತ ಅವ್ರು ಆಚೆ ಕಡೆ ಹೊಸ್ತಾರೆ. ಅಲ್ಲೇನಾದ್ರು ಸ್ಟಫ್ ಆದಾಗ ಪ್ರಾಬ್ಲಮ್ ಆದಾಗ ನಿಮ್ಮ ಅಕಾಡೆಮಿಯಿಂದ ಬಂದಿದ್ದು ಅನ್ನೋದಕ್ಕೆ ಒಂದಿರುತ್ತೆ. ಇವ್ರನ್ನ ಎಲ್ಲೋ ಹಿಡಿತಾರೆ. ಅದನ್ನೇ ನಾನು ಇವ್ರೇನ್ ಕೋರ್ಸ್ ಕೊಟ್ಟಿದಾರ? ಇವ್ರಿಗೆ ಕೋರ್ಸ್ ಕೊಟ್ಟಿದಾರ? ಇವ್ರು ಏನು ಅಂತ ನೋಡಿದಾರ? ಏನೋ ನೋಡಿದ್ರೆ ಹೆಂಗೆ ಇವ್ರು ಸರ್ಟಿಫಿಕೇಶನ್ ಕೊಡ್ತಾರೆ ಒಬ್ಬರಿಗೆ? ಸೊ ಇದು ಕಂಪ್ಲೀಟ್ ಫೇಕ್. ಹಾಕ್ಬೇಕಿದೆ. ನಾನ್ ಹೇಳಿದ್ನಲ್ಲ, ಈಗ ಅರ್ಧಂಬರ್ಧ ತಿಳ್ಕೊಂಡವ್ರು ನಮಗ್ ತುಂಬಾ ಪ್ರಾಬ್ಲಮ್ ಆಯ್ತಾರೆ ಅಂತ. ಒಂದ್ಸತಿ ಹೇಳಿದ್ರು ಮ್ಯಾಮ್ ನಮ್ ಸರ್ಟಿಫಿಕೇಟ್ ಬೇಕಂತ, ಇದೇ ನಾವು ಕೊಡ್ತೀವಲ್ಲ. ನೀವು ಅಕಾಡೆಮಿ ಸರ್ಟಿಫಿಕೇಶನ್ ಕೊಡೋದು ಏನಕ್ಕೆ ಹೇಳಿದ್ರೆ ನಿಮ್ಗೆಲ್ಲ ನಮ್ಮಲ್ಲಿ ನಿಮ್ ಕ್ಲಾಸ್ ಎಲ್ಲ ಸಂಪೂರ್ಣ ಆಯ್ತು, ನನ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ ನೀವು ಸರ್ಟಿಫಿಕೇಶನ್ಗೆ ಯೋಗ್ಯತೆ ಇದ್ದೀರಾ, ಹಾಗಾಗಿ ನಿಮ್ಗೆ ಈ ಸರ್ಟಿಫಿಕೇಶನ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀವು ಸರ್ಟಿಫಿಕೇಶನ್ ಕೊಡೋಷ್ಟದಿದೆ. ಗೊತ್ತಾಯ್ತಾ? ಇದಕ್ಕೆ ಮಾನ್ಯತೆ ಇದೆಯೋ ಇಲ್ವೋ ಅದು ಸೆಕೆಂಡರಿ. ಆದ್ರೆ ನಾಳೆ ಒಂದು ಸ್ಟೂಡೆಂಟ್ ಈ ಸರ್ಟಿಫಿಕೇಶನ್ ಇಸ್ಕೊಂಡೋಗಿ ನಾನು ಇಂಥ ಕಡೆ ಕಲ್ತು ಬಂದಿದ್ದು ಅನ್ನೋದಕ್ಕೆ ಅವ್ರ ಹತ್ರ ಒಂದು ಪ್ರೂಫ್ ಇರುತ್ತೆ, ಸಾಕ್ಷಿ ಇರುತ್ತೆ. ನಿಮ್ಮ ಅಕಾಡೆಮಿ ಇಲ್ಲೇ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬಂದು ಕೇಳಿದ್ರು. ಬೇರೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಟು ತಗೊಂಡ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡಿರ್ತಾರೆ ಎಲ್ಲೋ ಒಂದ್ ಕಡೆ. ಅವ್ರ ಹತ್ರ ಅಕಾಡೆಮಿ ಇರಲ್ಲ, ಇನ್ನೊಂದಿರಲ್ಲ. ಯಾರು ಅಂತ ಅವ್ರನ್ನ ನೋಡಿದ್ರೆ ದುಡ್ಡು ತಗೊಂಡಿರ್ತಾರೆ, ಸರ್ಟಿಫಿಕೇಶನ್ ಅಂತದನ್ನ ಫೇಕ್ ಸರ್ಟಿಫಿಕೇಟ್ ಅಂತ. ಒಂದು ಇವಾಗ ಗೌರ್ಮೆಂಟ್ ಯಾವ್ದು ಪ್ರೊವೈಡ್ ಮಾಡದೇ ಇರೋದ್ರಿಂದ ಅಕಾಡೆಮಿಗಳು ಸಲೂನ್ಗಳು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರ ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಬೇಕಾಗಿತ್ತು ಮ್ಯಾಮ್ ಈ ಇನ್ಫಾರ್ಮೇಶನ್. ಇದೊಂದು ಆಮೇಲೆ ಈ ಸರ್ಟಿಫಿಕೇಶನ್ ಇಂದ ಯಾವುದೇ ಲೋನ್ಗಳು ಯಾರು ಕೊಡ್ತಾ ಇಲ್ಲ. ಎಲ್ಲೇ ಹೋದ್ರು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ರೀತಿ ಮೇಂಟೈನ್ ಮಾಡಿದಿರೋ, ಸಿಬಿಲ್ ಯಾವ ತರ ಇದೆಯೋ ಅಂತದನ್ನ ನೋಡಿನೇ ಕೊಡ್ತಾ ಇರೋದು. ಯಾರು ಸರ್ಟಿಫಿಕೇಶನ್ ಮೇಲೆ ಲೋನ್ ಕೊಡ್ತಾ ಇಲ್ಲ. ಇದು ತುಂಬಾನೇ ತಪ್ಪು ಮಾಹಿತಿ. ಆಯ್ತಾ? ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅಸೋಸಿಯೇಷನ್ಗಳ ಇವತ್ತು ರಿಜಿಸ್ಟರ್ಡ್ ಬಾಡಿ ಆಗಿದೆ ಕರ್ನಾಟಕದಲ್ಲಿ. ಸೊಸೈಟಿ ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಾವು ಸರ್ಟಿಫಿಕೇಶನ್ ಕೊಡ್ತೀವಿ. ಅದಲ್ದೇ ನಾವು 30 ವರ್ಷದಿಂದ 20 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದೀವಿ. ವೃತ್ತಿಯಲ್ಲಿ ಇದೀವಿ ನಾವು. ವೃತ್ತಿಯಲ್ಲಿ ಇರೋದ್ರಿಂದ ಆ ವೃತ್ತಿ ಬಗ್ಗೆ ನಮಗ್ ಗೊತ್ತಿರೋದ್ರಿಂದ ನಮ್ದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಸರ್ಟಿಫಿಕೇಶನ್ ಇನ್ನೊಬ್ಬರಿಗೆ ಕೊಡ್ತೀವಿ. ಆಯ್ತಾ? ಅಸೋಸಿಯೇಷನ್ ಅಲ್ಲೂ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲ ಬ್ಯೂಟಿ ಥೆರಪಿಸ್ಟ್ ಇದಾರೆ, ಸ್ಕಿನ್ ಎಕ್ಸ್ಪರ್ಟ್ಸ್ ಇದಾರೆ, ಟೈಲರಿಂಗು ಇದಾರೆ, ಫ್ಯಾಷನ್ ಡಿಸೈನಿಂಗು ಇದಾರೆ,
ಎಲ್ಲರೂ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರೆಲ್ಲ ಸೇರಿ ಅಸೋಸಿಯೇಷನ್ ಮಾಡ್ಕೊಂಡಿರೋದ್ರಿಂದ ಅದು ರಿಜಿಸ್ಟರ್ಡ್ ಬಾಡಿ ಆಗಿರೋದ್ರಿಂದ ನಾವು ಸರ್ಟಿಫಿಕೇಶನ್ ಕೊಡೋದಕ್ಕೆ ನಮ್ಗೆ ಬರುತ್ತೆ. ಅರ್ಥ ಆಯ್ತಾ? ಯಾರೋ ಎಲ್ಲೋ ಬಂದು ಅವರೇ ಕಲ್ಸಿರಲ್ಲ. ಒಂದೇ ತಿಂಗಳಲ್ಲಿ ಅಕಾಡೆಮಿ ಕಲ್ತ್ಬಿಟ್ಟು ಇನ್ನೊಂದ್ ತಿಂಗಳಿಗೆ ಹೋಗಿ ಅಕಾಡೆಮಿ ಮಾಡೋಂಥದ್ದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಏನೇ ಎಕ್ಸ್ಪೀರಿಯನ್ಸ್ ಇರಲ್ಲ. ಎಕ್ಸಾಂಪಲ್ ಈ ಒಂದ್ ತಿಂಗಳ ಅಕಾಡೆಮಿ ಒಂದ್ ಕಲ್ತಿದ್ದಾರೆ, 2 ತಿಂಗಳು ಬಿಟ್ಟು ಇವ್ರು ಹೋಗಿ ಅಕಾಡೆಮಿ ಮಾಡಂಗಿಲ್ಲ. ಅವ್ರು ಏನಾದ್ರು ಒಂದ್ ಸಾಕೇಸಿ ಇಟ್ಕೊಂಡು ಬೇಕಾದ್ರೆ ಮಾಡ್ತಾ ಇದೀನಿ ಅಂತ ಹೇಳ್ಬೋದು. ಸೊ ಒಂದೇ ತಿಂಗಳಲ್ಲಿ ಕಲ್ತು ಅವ್ರಿಗೇನು ನಾಲೆಡ್ಜ್ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಏನಾದ್ರು ಒಂದು ಅಕಾಡೆಮಿ ಜಾಯಿನ್ ಆಗ್ತೀರಾ ಅಂತ ಹೇಳಿದ್ರೆ, ಇಲ್ಲ ಒಬ್ರ ಹತ್ರ ಕ್ಲಾಸ್ ಹೋಗ್ತೀರಾ ಅಂತಂದ್ರೆ, ನೀವ್ ಫಸ್ಟ್ ನೋಡ್ಬೇಕು ಅವ್ರ ಎಕ್ಸ್ಪೀರಿಯನ್ಸ್ ಏನು, ಅವ್ರು ಎಲ್ಲಿ ವರ್ಕ್ ಮಾಡಿದ್ದಾರೆ, ಅವ್ರು ಎಷ್ಟು ಮೇಕಪ್ಸ್ ಮಾಡಿದ್ದಾರೆ, ಅವ್ರು ಎಲ್ಲೆಲ್ಲಿ ವರ್ಕ್ ಮಾಡೋದು ಬಂದಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಸರ್ಟಿಫಿಕೇಶನ್ ಬೇರೆ ಕಡೆಯಿಂದ ಒಂದು ಅವಾರ್ಡ್ ಸರ್ಟಿಫಿಕೇಶನ್, ಇಲ್ಲ ಅವ್ರು ಬೇರೆ ಬೇರೆ ಸ್ಟೇಜ್ಗಳಲ್ಲಿ ವರ್ಕ್ ಮಾಡಿದಾರ, ಅದೆಲ್ಲ ನೋಡ್ಬೇಕು. ನೋಡ್ಬಿಟ್ಟು ಆಮೇಲೆ ನೀವು ಅವ್ರನ್ನ ಚಾಕಕ್ ಹೋಗ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಸಾರಿ ಇದ್ದೇ ತಿಂಗೆ ಎಲ್ಲೋ ಒಂದು ಅವಾರ್ಡ್ ತಗೊಂಡ್ಬಿಟ್ಟಿರ್ತಾರೆ, ಆಮೇಲೆ ಮೇಕಪ್ ಆರ್ಟಿಸ್ಟ್ ಅಂತ ಹಾಕೊಂಡಿರ್ತಾರೆ. ಈಗ ಅವಾರ್ಡ್ ಆಗ್ಲಿ ಎಲ್ಲಿ ಆಮೇಲೆ ನಮ್ ಕರ್ನಾಟಕದಿಂದ ಆದ್ರೆ ನಾವು ಎಲ್ಲ ಹೋಗಿ ನೋಡ್ಬೋದು. ನೀವು ಬಂದ್ ಮೀಟ್ ಮಾಡಿದೀನಿ ನಾನು, ಆಯ್ತಾ? ನೀವೇನು ಅಂತ ತಿಳ್ಕೊಂಡೆ, ನಿಮ್ಮ ಫ್ಯಾಕಲ್ಟಿ ನೋಡ್ದೆ, ಎಲ್ಲ ನೋಡ್ದೆ, ನಾನು ಎಲ್ಲ ನೋಡ್ಬಿಟ್ಟು ನನ್ಗೆ ಹೇಳ್ಬೋದು. ಬಟ್ ಎಲ್ಲೋ ಚೆನ್ನೈ ಕುಸ್ಕೊಂಡು ಸರ್ಟಿಫಿಕೇಶನ್ ಯೂನಿವರ್ಸಿಟಿ ಯಾವ್ದೋ ಯೂನಿವರ್ಸಿಟಿ ತಗೊಂಡ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಏನು ನೋಡ್ರಲ್ಲ, ದುಡ್ಡು ತಗೊಳ್ತಾರೆ. ಅದಕ್ಕೋಸ್ಕರ ನನಗೆ ಎಷ್ಟೊಂದು ಇದ್ ಮಾಡಿದ್ರೆ 25,000 ಕೊಡು ಸರ್ಟಿಫಿಕೇಶನ್ ಕೊಡ್ತೀವಿ. ಆ ರೀತಿ ತಗೊಂಡ್ ಬಂದಾಗ ಅದಕ್ಕೇನು ವ್ಯಾಲ್ಯೂ ಇರಲ್ಲ. ಅಂತದನ್ನ ನೋಡ್ಕೊಂಡು ಜನ ಮೋಸ ಹೋಗ್ಬಾರ್ದು ಯಾವತ್ತೂ. ಒಂದ್ ಅಕಾಡೆಮಿ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಒಂದು ಜಾಗ ಇದೆ ನಿಮ್ಗೆ. ನಿಮ್ ಸರ್ಟಿಫಿಕೇಶನ್ ಕೊಟ್ರು ನೀವು ವಾಪಸ್ ಹೋಗಿ ಒಂದ್ ನೋಡಿ ಈ ಜಾಗ ಇರುತ್ತಾನೆ ಬಂದ ನನ್ಗೆ ಅನ್ಯಾಯ ಆಗೋಯ್ತು, ಅದಾಗೋಯ್ತು, ಇದಾಗೋಯ್ತು ಇಲ್ದಾನೆ ಸುಮ್ನೆ ದುಡ್ಡು ಕೊಟ್ಟು ಸರ್ಟಿಫಿಕೇಶನ್ ತಗೊಂಡಿದ್ರೆ ಏನ್ ಮಾಡ್ತಾ ಇದ್ರು ಅವರು? ಏನ್ ಮಾಡ್ತಾ ಇದ್ರಾಗ ಅವರು, ಅಲ್ವಾ? ಅದಕ್ಕೆ ಯಾವತ್ತು ಒಂದು ಅಕಾಡೆಮಿ ಅಂತಂದ್ರೆ ಒಂದು ಬೆಲೆ ಇರುತ್ತೆ. ಅದಕ್ಕೆ ನಿಮಗೆ ತಪ್ಪಾಯ್ತಾ ಮತ್ತೆ ಅದನ್ನ ತಗೊಂಡ್ ಬಂದು ನೀವ್ ಮಾಡ್ಕೋಬೇಕು. ದಿನ ಅದನ್ನ ಬೀದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲಾರ್ಗು ಮರ್ಯಾದೆ ಸಿಗುವಂತ ಇನ್ನೊಂದು ನಾನು ಇದಕ್ಕೆ ಹೇಳ್ಬೇಕು, ಈ ಕಮೆಂಟ್ ಹಾಕ್ತಾರೆ ನಾವು. ಈ ಕಮೆಂಟ್ ಹಾಕೋದ್ ಏನ್ ಮಾಡ್ತಿರ್ತಾರೆ, ಈ ಫೇಕ್ ಅಕೌಂಟ್ಸ್ ಗಳಿಂದ ಬಂದಿತ್ತು ಮಾಡ್ತಾರೆ. ಅವ್ರವ್ರದ್ದೇ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಫೇಕ್ ಅಕೌಂಟ್ ಅಂತ. ಕೆಲವೊಬ್ರು ಏನ್ ಮಾಡ್ತಾರೆ, ಈ ನಮ್ಮಲ್ಲೇ ಕಲ್ಸ್ಬಿಟ್ಟು ಸರ್ಟಿಫಿಕೇಶನ್ ಕೂಡ ಖುಷಿಯಿಂದ ತಗೊಂಡು ನನಗೆಲ್ಲಾ ಸರಿ ಹೋಗಿದೆ ಅಂತ ಹೇಳ್ಕೊಂಡು ಇದನ್ನೇ ಹಾಕೊಂಡು ಪ್ರಮೋಷನ್ಗೂ ಯೂಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಹೇಳ್ತಾರೆ ಇಲ್ಲ ಸರಿ ಇಲ್ಲ ಅಂತ. ಸೊ ಇದಕ್ ನಾವ್ ಏನ್ ಮಾಡೋಣ ಅಂದ್ರೆ, ನಾನ್ ಅದನ್ನ ಶೇರ್ ಮಾಡಲ್ಲ. ಯಾಕಂದ್ರೆ ನಾನು ಹೇಳ್ದಲ್ಲ, ಈಗ ಒಂದು ಕ್ಲಾಸ್ ಅಲ್ಲಿ ಮ್ಯಾಮ್ 100 ಜನ ಮಿನಿಮಮ್ ಇದ್ದೇ ಇರ್ತಾರೆ. ನಮ್ದು ಈ ಬ್ಯಾಂಕ್ ಅಲ್ಲಿ, ಇನ್ನೊಂದ್ ಬ್ಯಾಂಕ್ ಅಲ್ಲಿ ವ್ಯಕ್ತಿ ಪಕ್ಕ ಇದ್ದೇ ಇರ್ತಾರೆ ಒಂದೊಂದ್ ಬ್ಯಾಚ್ ಅಲ್ಲಿ. ಸೊ 100 ಜನದಲ್ಲಿ ಯಾರೋ ಒಬ್ರು ಹಿಂಗೆ ಹೇಳ್ತಾರೆ ಅಂದ್ರೆ ನಾನು ತಲೆನೇ ಕೆಡ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಮೆಂಟಾಲಿಟಿ ಆಗಿದೆ, ಅವರಿಗೆ ನಿಯತಿಲ್ಲ ಅಥವಾ ವಿದ್ಯೆನಾದ್ರೂ ಹೇಗ್ ಒಲಿಯತ್ತೆ ಅವರಿಗೆ ಅಲ್ವಾ. ಅದು ಹಂಗಾಗಿ ನಾನ್ ತಲೆ ಕೆಡ್ಕೊಳ್ಳಲ್ಲ. ಆತದವ್ರಿಗೆ ಒಂದ್ ಕಿವಿ ಮಾತು ಹೇಳ್ಬೇಕು ಅಂತ ಅಂದ್ರೆ, ಆಕ್ಚುಲ್ ಆಗಿ ಅವ್ರು ಏನಾದ್ರು ಸರಿಗಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ನಿಂತು ಕೇಳ್ಬೇಕು. ಆವಾಗ ಅದಕ್ಕೆ ಒಂದು ಬೆಲೆ ಇರುತ್ತೆ. ಇವ್ರು ಯಾರೋ ಎಲ್ಲೋ ಪ್ರವಾಕ್ ಮಾಡೋದು ಅಂತ ಇವ್ರು ಪ್ರವಾಕ್ ಆಗಿದ್ರೆ ಅದಕ್ಕೆ ಯಾವ್ದೇ ಬೆಲೆ ಇರಲ್ಲ, ಅವ್ರಿಗೂ ಮರ್ಯಾದೆ ಇರಲ್ಲ. ಅವ್ರಿಗೆ ಮರ್ಯಾದೆ ಇರಲ್ಲ ಅದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ತರ ಕಾಮೆಂಟ್ ಹಾಕೋದು ಎಲ್ಲ ಕಾಮೆಂಟ್ ಎಲ್ಲ ತಗೊಂಡೋಗ್ಬಿಟ್ಟು ಸೈಬರ್ ಕ್ರೈಮ್ ಅಲ್ಲಿ ಕೊಟ್ಬಿಟ್ಟು ಅವ್ರೆಲ್ಲ ಅಕೌಂಟ್ ಅನ್ನ ನೀವು ಬಂದ್ ಮಾಡಿಸಿ ರಿಪೋರ್ಟ್ ಮಾಡ್ಬೇಕು. ಅಕೌಂಟ್ ರಿಪೋರ್ಟ್ ಮಾಡ್ಬಿಟ್ಟು ಮಾಡ್ಸೋಕೆ ಏನಾಗತ್ತೆ, ಅವ್ರಿಗೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಗ ಇರ್ತದೆ ಅಷ್ಟೇ. ಸೈಬರ್ ಕ್ರೈಮ್ ಕೊಟ್ರೆ ಆತರ ಒಂದು ನಿಮ್ಮದು ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇಂದವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಸೀರಿಯಸ್ ಆಗಿ ಅಸೋಸಿಯೇಷನ್ ಇಂದ ಕೊಟ್ಟರು ಕೂಡ ರಿಪೋರ್ಟ್ ಮಾಡಿದ್ರೆ ಅವ್ರಿಗೆ ಏನಾಗತ್ತೆ, ಅವ್ರಿಗೂ ಇಂತ ಡಿಲಿತಾರೆ. ಆಕ್ಚುಲಿ ನಿಮ್ಮ ಅಸೋಸಿಯೇಷನ್ ನನ್ನ ಮೊದ್ಲು ಗೊತ್ತಿರ್ಲಿಲ್ಲ ನನ್ಗೆ. ಸೊ ತುಂಬಾ ಇದಿದೆ, ಏನು ಸೆಮಿನಾರ್ ಮಾಡ್ತೀರಾ ಮತ್ತೆ ಹೌದು, ಸೆಮಿನಾರ್ ಸ್ಟೂಡೆಂಟ್ಸ್ ಗಳಿಗೆ ಏನಂತ ಹೇಳಿದ್ರೆ ತುಂಬಾ ಜನಕ್ಕೆ ಇವಾಗ ಇವ್ರು ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ನಾನು ಕಲ್ತ್ಕೊಳಕ್ ಆಗ್ಲಿಲ್ಲ, ಮಾಡ್ಲಿಲ್ಲ ಅಂತ ಅನ್ಬೋದೇನಾದ್ರು ಅಂತ ಸಂದರ್ಭದಲ್ಲಿ ಅಪ್ಗ್ರೇಡ್ ಮಾಡ್ತೀವಿ ಅವ್ರನ್ನ. ಅಪ್ಗ್ರೇಡ್ ಮಾಡಿ ಅವ್ರಿಗೆ ಇದನ್ನು ಕೆಲಸನೂ ಕೊಡ್ಸ್ಕೊಡ್ತೀವಿ, ನಾವು ಕೆಲಸನೂ ಕೊಟ್ಕೊಡ್ತೀವಿ. ಆಮೇಲೆ ಸೆಮಿನಾರ್ ವರ್ಕ್ಶಾಪ್ ಮಾಡೋದ್ರಿಂದಾನೇ ಅವ್ರು ಅಪ್ಗ್ರೇಡ್ ಆಗೋದು. ಮತ್ತೆ ಪ್ರಾಡಕ್ಟ್ ನಾಲೆಜ್ ಕೊಡ್ತೀವಿ, ಯಾಕಂದ್ರೆ ತುಂಬಾ ಪ್ರಾಡಕ್ಟ್ ಗಳಿದಾವೆ. ಇದಕ್ಕೆ ಫ್ಯಾಷನ್ ಫೀಲ್ಡ್ ಅಲ್ಲಿ, ಫ್ಯಾಷನ್ ಇಂಡಸ್ಟ್ರಿಲಿ ಸುಮಾರು ದಿನಕ್ಕೆ ಅಟ್ಲೀಸ್ಟ್ ಒಂದು 25 ಪ್ರಾಡಕ್ಟ್ ಆದ್ರೂ ಲಾಂಚ್ ಆಗ್ತಾ ಇರುತ್ತೆ. ಅದ್ ಎಲ್ಲಾನು ಎಲ್ಲ ತುಂಬಾ ಆಗತ್ತೆ, ಎಲ್ಲಾ ಬ್ಯೂಟಿಷಿಯನ್ಸ್ಗೂ ಆಗತ್ತೆ, ಎಲ್ಲಾ ಮೇಕಪ್ ಆರ್ಟಿಸ್ಟ್ಗೂ ಆಗತ್ತೆ ಅಂತ ಅನ್ಕೊಳಕ್ ಆಗದೆ. ಮುಂಚೆ ಎಲ್ಲಾನು ದಾರ ಗಟ್ಟಿಯಾಗಿ ಬರ್ತಾ ಇತ್ತು, ಚೆನ್ನಾಗಿ ಬರ್ತಾ ಇತ್ತು. ಈಗ ಬರೋ ದಾರ ನೋಡಿದೀವಿ ಎಷ್ಟು ಸೆಫ್ಟಿ ಕಟ್ ಆಗತ್ತೆ ಅಂತ ಅಂದ್ಬಿಟ್ಟು ಮಿಷಿನ್ ಅಲ್ಲೇ ಆಗ್ಲಿ ಒಂದ್ 4 ಹೊಲಿಗೆ ಹೋಗ್ತಾ ಇದ್ದಂಗೆ ಕಟ್ ಆಗತ್ತೆ. ಇವನ್ 5 ಹೊತ್ತು ಅದೇ ಪರಿಸ್ಥಿತಿನೇನೆ. ಸೊ ಆ ರೀತಿ ಬ್ರ್ಯಾಂಡ್ಗಳು ಇರ್ತವೆ.
ಬ್ರ್ಯಾಂಡು ಏನಂತ ಹೇಳಿದ್ರೆ ಸರ್ಟಿಫಿಕೇಶನ್ ಆಗಿರೋಂಥ ಬ್ರ್ಯಾಂಡೆಡ್ ಯೂಸ್ ಮಾಡಿದಾಗ ನಿಮ್ಗೆ ಏನ್ ರಿಸಲ್ಟ್ ಸಿಕ್ಕತ್ತೆ, ಅದೇ ಯಾರೋ ಪ್ರಮೋಟ್ ಮಾಡಿದಾರೆ ಅದ್ರಲ್ಲಿ ಡಿಸ್ಕೌಂಟ್ ಸಿಕ್ಕತ್ತೆ ಅಂತ ಅಂದಾಗ ಅದ್ರಲ್ಲಿ ಏನ್ ರಿಸಲ್ಟ್ ಸಿಗತ್ತೆ. ಫೈನಲಿ ಏನಾಗುತ್ತೆ, ಪಬ್ಲಿಕ್ ಗೆ ನೀವು ಚೀಟ್ ಮಾಡ್ದಂಗೆ ಆಗುತ್ತೆ. ಯಾವತ್ತು ಬ್ರಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಿಮ್ಗೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬೇಕಾಗುತ್ತೆ. ತುಂಬಾ ಜನ ನಾನ್ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಗೆ 3000 rupees ಪ್ರಾಡಕ್ಟ್ 3000 rupees ಕ್ಲಾಸ್ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಯಾವ್ದೂನು ಖಂಡಿತವಾಗಿ, ಸಪೋಸ್ ಹೇರ್ ಕಲರಿಂಗ್ ಲೋರಿಯಲ್ಗೂನು ಅದೇನು ಗಾರ್ನಿಯರ್ ಬರ್ತಾರ ಸಣ್ಣದು ಪ್ಯಾಕೆಟ್, ಅಥವಾ 7 roses ಬ್ಲೂ ರೋಸಸ್ ಅಂತ ಬರುತ್ತಲ್ಲ, ಬಣ್ಣ ಹಚ್ಕೊಳ್ಳಿ ಟೈಸ್. ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಲೋರಿಯಲ್ ಗಾರ್ನಿಯರ್ ಮತ್ತೆ ಎಲ್ಲ ಪೀಸ್ ಬ್ರಾಂಡೆಡ್ ಆಗಿ ಗೊತ್ತಿರೋ ಟ್ರೈ ಮಾಡೋದು ಇದೇ ಗೊತ್ತಿರೋದು. ಈ ಪ್ಯಾಕೆಟ್ ಬರ್ತಾವಲ್ಲ, ಸೊ ಅದಕ್ಕೂ ಲೋರಿಯಲ್ಗೂ ಒಂದೇ ಆಗುತ್ತಾ? ಲೋರಿಯಲ್ ಅದರದ್ದೇ ಆದಂತ ಒಂದು ಬ್ರ್ಯಾಂಡ್ ಸ್ಟ್ಯಾಂಡರ್ಡ್ಸ್ ಇದೆ, ಇದಕ್ಕೆ ಇರುತ್ತಾ? ಸೊ ಆ ರೀತಿ ನೀವು ಲೋರಿಯಲ್ ನ ತಗೊಂಡ್ ಬಂದು ಗುಡ್ಡಿ ನಾನ್ ಕೊಡ್ತೀನಿ ಅಂತ ಕೊಡಕ್ಕಾಗತ್ತಾ? ಕೊಡಕ್ಕಾಗೋದಿಲ್ಲ. ನೀವೇನ್ ಕೊಡ್ಬೇಕಾಗಿ ಇದು ಕೊಡ್ಬೇಕಾಗ, ಅದ್ ನಿಮ್ಗೆ ಯೂಸ್ ಆಗುತ್ತಾ ಇಲ್ವೋ, ಅದು ಆಮೇಲೆ ನಿಮ್ಗೆ ಮುಂದಕ್ಕೆ ಗೊತ್ತಾಗತ್ತೆ ಅದು. ಸೊ ಅದ್ರ ಆಸೆಗೂ ಹೋಗೋದು ಬಹಳ ತಪ್ಪು. ನೀವು ಪ್ರೊಫೆಷನಲ್ ಆಗಿ ಕಲಿಬೇಕು ಅಂತ ಅಂದಾಗ, ಪ್ರೊಫೆಷನಲ್ ಆಗಿ ಹೋಗ್ಬೇಕು ಅಂತಂದಾಗ ಪ್ರಾಡಕ್ಟ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಡಕ್ಟ್ ನಾಲೆಡ್ಜ್ ಇಟ್ಕೊಂಡು ನೀವು ಕಲ್ತ್ಕೊಂಡಾಗ ಅದನ್ನೇ ನಾವು ಅಪ್ಗ್ರೇಡ್ ಸೆಮಿನಾರ್ಸ್ ವರ್ಕ್ಶಾಪ್ ಅಲ್ಲಿ ಪ್ರಾಡಕ್ಟ್ ನಾಲೆಡ್ಜ್ ಕೂಡ ಕೊಡ್ತೀವಿ. ಅವಾಗ ಏನಾಗುತ್ತೆ, ನಿಮ್ಗೆ ಪ್ರಾಡಕ್ಟ್ ನಾಲೆಡ್ಜ್ ಜೊತೆಗೆ ನೀವು ವರ್ಕ್ ಮಾಡಿದಾಗ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿ ಇನ್ ಹ್ಯಾಂಡ್ ಪ್ರಾಕ್ಟೀಸ್ ಕೂಡ ಕೊಡ್ತೀವಿ ನಾವು. ಮತ್ತೆ ಅವ್ರು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದ್ರೆ, ಯಾಕಂದ್ರೆ ನಾವು 30 ವರ್ಷ ನಾವು ಒಂದೇ ಕಡೆ ಕೆಲಸ ಮಾಡಿಲ್ಲ, ತುಂಬಾ ಸ್ಟೇಜ್ಗಳನ್ನ ನೋಡಿ ಬಂದಿರೋಂಥವ್ರು ಗೊತ್ತಾಗೋಗ್ಬಿಡುತ್ತೆ ಏನಾಗಿದ್ದಾರೆ ಅಂತ. ಸೊ ಅವ್ರಿಗೆ ಏನ್ ಮಾಡ್ತೀವಿ, ಅಲ್ಲಿ ಅಪ್ಗ್ರೇಡ್ ಮಾಡ್ತೀವಿ. ಅಪ್ಗ್ರೇಡ್ ಮಾಡಿದಾಗ ಅವರು ಒಳ್ಳೆ ಸರ್ವಿಸ್ ಕೊಡೋಕ್ ಆಗತ್ತೆ. ಒಂದು ಸರ್ತಿ ನೀನು ಒಂದು ಕ್ಲೈಂಟ್ ಕಳ್ಕೊಂಡೆ ಅಂತಂದ್ರೆ ಮತ್ತೆ ಆ ಕ್ಲೈಂಟ್ ಬರೋದಿಲ್ಲ. ಒಂದು ಕ್ಲೈಂಟ್ ಆಚೆ ಕಡೆ ಹೋದ್ರೆ 4 ಕ್ಲೈಂಟ್ ಒಳಗಡೆ ಬರ್ಬೇಕು, ಅವ್ರು ಕರ್ಕೊಂಡ್ ಬರ್ಬೇಕು 4 ಕ್ಲೈಂಟ್. ಅದು ನಿಮ್ಗೆ ಸರ್ಟಿಫಿಕೇಶನ್. ಇದೆಲ್ಲ ಸರ್ಟಿಫಿಕೇಶನ್ ಅಲ್ಲ. ಸೊ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡ್ಬೇಕು, ನಾಲೆಡ್ಜ್ ಕರೆಕ್ಟ್ ಆಗಿರ್ಬೇಕು, ಪ್ರೊಫೆಷನಲ್ ಆಗಿ ನೀನ್ ವರ್ಕ್ ಮಾಡ್ಬೇಕು, ಬ್ರಾಂಡೆಡ್ ಪ್ರಾಡಕ್ಟ್ ಜೊತೆ ನೀನ್ ಕೆಲಸ ಮಾಡ್ಬೇಕು. 1000 ಪ್ರಾಡಕ್ಟ್ಸ್ ಇದೆ ಅಂತ ಗೊತ್ತು, 1000 ಪ್ರಾಡಕ್ಟ್ ಇನ್ನೊಬ್ರು ಸ್ಕಿನ್ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬಾರ್ದು. ಸೊ ಹಾಗಾಗಿ ಪ್ರಾಡಕ್ಟ್ ನಾಲೆಡ್ಜ್ ಕೊಟ್ಟಾಗ ಅವ್ರಿಗೆ ಗೊತ್ತಿರಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಯಾವ್ದೋ ಒಂದು ಹೊಸದಾಗಿ ಬಂದಿದೆ ಅಂತ ತಗೊಂಡ್ ಬಂದಿರ್ತಾರೆ, ಆಮೇಲೆ ಅದು ಯೂಸ್ ಆಗ್ತಾರೆ. ಅದ್ರ ಬದಲು ಅಸೋಸಿಯೇಷನ್ ಬಂದಾಗ ಏನ್ ಮಾಡ್ತೀವಿ, ನಮ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಪ್ರಾಡಕ್ಟ್ ನ ಯಾವ ರೀತಿ ಐಡೆಂಟಿಫೈ ಮಾಡೋದು, ಈ ನಾಲೆಡ್ಜ್ ನಾವು ಕೊಡ್ತೀವಿ. ಸೆಮಿನಾರ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಆತರ ಆಮೇಲೆ ಕಾಂಪಿಟೇಷನ್ ಮಾಡ್ತೀವಿ. ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಫ್ಯಾಷನ್ ಶೋ ಮಾಡ್ಬೋದು. ಫ್ಯಾಷನ್ ಶೋಗಳಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಕರ್ಕೊಂಡ್ ಹೋಗ್ತೀವಿ ನಾವು. ಅಲ್ಲೂ ಅವ್ರು ಕೆಲಸ ಮಾಡ್ಬೋದು. ಪಾರ್ಲರ್ ಸಲೂನ್ಗಳಿಗೆ ಹೋಗಿ ಕೆಲಸ ಮಾಡ್ಬೋದು. ಮತ್ತೆ ಅವರೇ ಇಂಡಿವಿಜುವಲ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ತಪ್ಪೋದು ಆಗಿಲ್ಲ ಅಂದ್ರೆ ನಾವು ಅವ್ರನ್ನ ಕಳ್ಸ್ಕೊಡ್ತೀವಿ. ಈ ರೀತಿ ಎಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ಏನಾದ್ರು ಸಮಸ್ಯೆ ಆಯ್ತು, ನಾವು ಬಂದಿದ್ದೀವಿ. ಅರ್ಥ ಆಯ್ತಾ? ಯಾಕಂತ ಹೇಳಿದ್ರೆ ಮನೇಲಿ ನಿಮಗ್ ಸಮಸ್ಯೆ ಅಂತಂದಾಗ ಏನ್ ಮಾಡ್ತಾರೆ ಅವರು, ಮನೇಲಿ ಸಮಸ್ಯೆ ಅಂತ ಬಂದಾಗ ಅಯ್ಯೋ ಏನು ಬೇಡ ಸುಮ್ಮನೆ ಆಮೇಲೆ ಯಾಕೆ ಸಿಕ್ಕಿದೆಲ್ಲ ಅನ್ನೋರೇ ಜಾಸ್ತಿ ಮನೇಲಿ. ಬಟ್ ಒಂದು ಅಸೋಸಿಯೇಷನ್ ಅಂತ ಇದ್ರೆ ಅದನ್ನ ಈ ಸಪೋರ್ಟ್ ನಿಲ್ಸ್ಕೊಳ್ಳುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಅಚೀವ್ಮೆಂಟ್ ಮಾಡೋದಕ್ಕೆ ಒಂದು ಸಪೋರ್ಟ್ ಇಟ್ಕೊಂಡು ಅಚೀವ್ಮೆಂಟ್ಸ್ ಮಾಡೋದಕ್ಕೆ ನಾನ್ ನಿಮಗ್ ಬಂದ್ ಸಪೋರ್ಟ್ ಕೊಟ್ಟಾಗ ನಿಮ್ಗೆ ಒಂದು ಧೈರ್ಯ ಬರುತ್ತೆ ಅಲ್ವಾ? ಕಾನೂನ್ ರೀತಿ ಇಲ್ಲಿ ಹೋಗೋದಕ್ಕೂ ಇಲ್ಲ ನೀವಾಗ ನೀವು ಅಕಾಡೆಮಿಲೋ ಇಲ್ಲ ಮಾಡೋದಕ್ಕೂ ನಿಮ್ಗೆ ಧೈರ್ಯ ಬರುತ್ತೆ. ಸಪೋರ್ಟ್ ಅಸೋಸಿಯೇಷನ್ ಕೊಡ್ತೀವಿ. ಅಸೋಸಿಯೇಷನ್ ಅಲ್ಲಿ ಒಬ್ಬರೇ ಇರಲ್ಲ, ಅಸೋಸಿಯೇಷನ್ ಮೆಂಬರ್ಸ್ ಕಮಿಟಿ ಎಲ್ಲಾನು ಇರುತ್ತೆ. ಇದೊಂದು ರಿಜಿಸ್ಟರ್ಡ್ ಬಾಡಿ ಆಗಿರೋದ್ರಿಂದ ನಿಮ್ಗೆ ಸರ್ಟಿಫಿಕೇಶನ್ ಕೊಡೋಕ್ಕೂ ನಾವು ಯೋಗ್ಯರಾಗಿದ್ದೀವಿ, ಮತ್ತೆ ನಿಮ್ ಸಮಸ್ಯೆಗಳನ್ನ ಕೇಳೋದಕ್ಕೂ ರೆಡಿ ಆಗಿದ್ದೀವಿ. ನೀವು ಪ್ರಾಬ್ಲಮ್ ಮಾಡ್ತಾ ಇದ್ರೆ, ತೊಂದರೆ ಮಾಡ್ತಾ ಇತ್ತು ಅಂತಂದ್ರೆ ನಿಮ್ಮನ್ನ ಬೀದಿಗಳಿಗೂ ನಾವು ರೆಡಿ ಆಗಿರ್ತೀವಿ ಕಾನೂನು ಪ್ರಕಾರ ಎಲ್ಲ. ಅಷ್ಟೇ, ಇದು ಅಸೋಸಿಯೇಷನ್. ನಿಮ್ಮ ಈಗ ಎಲ್ಲಾ ಅಕಾಡೆಮಿಗಳಿಗೂ ಹೇಳ್ತಾ ಇದೀವಿ ಏನಂತ ಅನ್ಬಿಟ್ಟು, ಎಲ್ಲಾರು ಮೆಂಬರ್ ಮಾಡ್ತೀರಿ, ಮೆಂಬರ್ಗಳಾಗ್ರಿ, ಅಪ್ಗ್ರೇಡ್ ಆಗ್ತಾ ಇರ್ರಿ. ನೀವು ನಿಮ್ಮ ಅಕಾಡೆಮಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತ ನಮಗೂ ಗೊತ್ತಾಗತ್ತೆ. ಸೊ ಇವತ್ತು ನಂಗೆ ಬಂದು ನೋಡಿದ ಮೇಲೆ ನನ್ಗೊಂದು ಗೊತ್ತಾಯ್ತು, ಕಾನ್ಫಿಡೆನ್ಸ್ ಆಯ್ತು. ಓಕೆ, ಒಂದು ಒಳ್ಳೆ ಅಕಾಡೆಮಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲಾ ಅಕಾಡೆಮಿಗಳಿಗೂ ಇದು ಅನ್ವಯಿಸುತ್ತೆ. ಅವ್ರವ್ರ ಅಕಾಡೆಮಿಗಳಲ್ಲಿ ಅಸೋಸಿಯೇಷನ್ಗೆ ಒಂದ್ಸತಿ ಕರೆದು ಈ ರೀತಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾವೊಂದು ಅವ್ರಿಗೂ ಒಂದು ತೊಡಸಾಗತ್ತೆ. ಬೇರೆಯವರು ಅಕಾಡೆಮಿಗಳ ಮೇಲೆ ಆಪಾದನೆ ಮಾಡದೇ ಇರೋದಕ್ಕೂ ಆಗಲ್ಲ. ಅಕಾಡೆಮಿಗಳು ಇದ್ರೆ ಒಳ್ಳೇದು. ಯಾಕಂತಂದ್ರೆ ತುಂಬಾ ಜನ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವರು ಜೀವನೋಪಾಯಕ್ಕೋಸ್ಕರ ನಿಂತ್ಕೊಳ್ತಾ ಇದಾರೆ ಇವತ್ತು. ಸೊ ಅಕಾಡೆಮಿಗಳು ಇಷ್ಟಾಗ ಏನಾಗುತ್ತೆ, ಬಂದು ಕಲಿತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ. ಅದನ್ನ ಅವ್ರು ಬೆಳೆಸ್ಕೊಳ್ಬೇಕೇ ಹೊರತು ಬೇರೆ ತರ ವಹಿಸೋದಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ
ಹಂಗಾಗಿ ಅವ್ರು ತೊಂದರೆ ಇದ್ದಿದ್ದು ಇನ್ನೊಬ್ಬರನ್ನ ತೊಂದರೆ ಇದ್ದಿದ್ದು ಅಷ್ಟು ಅಷ್ಟು ಒಳ್ಳೇದಲ್ಲ. ಒಳ್ಳೇದಲ್ಲ. ಆಕ್ಚುಲಿ ಹ್ಮ್. ನಾನು ಅದೇ ಹೇಳ್ತೀನಿ ಕ್ಲಾಸ್ ಹ್ಮ್. ಹತ್ತಿಂದಾನೆ. ಬೇಕಿದ್ರೆ ನಮ್ಮ ಅಕಾಡೆಮಿ ಪಕ್ಕನೇ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ಆದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅಟ್ಲೀಸ್ಟ್ 1 ವರ್ಷ ಒಂದೇ ಸತಿ ಎಲ್ಲದನ್ನು ಗೊತ್ತಾಗಲ್ಲ. ಸ್ವಲ್ಪ ಏನ್ ಮಾಡಿದ್ರೆ ಏನಾಗುತ್ತೆ, ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗಿ. ನಮಗೆ 30 ವರ್ಷ ನಾವು ಕೆಲಸ ಮಾಡಿದ್ರು ನಮ್ಗೆ ಇವತ್ತು ಯಾವ್ದೋ ತಿನ್ಬೇಕು ಅಂದ್ರೆ ಅದು ನಮ್ಗೆ ಗೊತ್ತೆ ಹಾ, ಸತ್ಯ. ಗೊತ್ತದೆ ಅದು. ಹ್ಮ್ ಹ್ಮ್ ಸೊ ಅಲ್ಲಿ ನಮ್ಗೆ ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ ಹ್ಮ್ ನಮ್ಗೆ ಅಲ್ಲಿ ಆಸ್ತಿನೇ ಮಾಡಿದ್ವಲ್ಲ ಅದೇ ತರ ಇಷ್ಟಿನೇ ಮಾತ್ರ ಅದು ಅಪ್ಲೈ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ ಆಗಲ್ಲ. ಒಂದು ಸ್ಕಿನ್ಗೂ So ಹಂಗಾಗಿ ಇದು ಇಲ್ಲೇ ಪ್ರಾಡಕ್ಟ್ ನಾಲೆಜ್ ಬೇಕು ಅನ್ನೋದು ಇಲ್ಲೇನೆ. ಸೊ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು ಇಲ್ಲೇನೆ. ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರನೇ ನೀವು ಪ್ರೊಫೆಷನಲ್ ಆಗಿ ವರ್ಕ್ ಮಾಡಕ್ ಆಗೋದು. ಎಕ್ಸ್ಪೀರಿಯನ್ಸ್ ಇಲ್ದಲೆ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಲ್ಲ ಒಂದ್ ದಿವಸ ಬಿನಿ ನಿಲ್ಸ್ಕೊಳ್ಳೋ ಪರಿಸ್ಥಿತಿ. ಏನಾಗ್ತದೆ, ಪ್ರಾಪರ್ ನಾಲೆಜ್ ಸಿಗಲ್ಲ. ಪ್ರಾಪರ್ ನಾಲೆಜ್ ತಗೊಳ್ದೇನೆ ಏನ್ ಮಾಡ್ತಾರೆ, ಇಲ್ಲ ಈ ಫೀಲ್ಡ್ ಸರಿ ಇಲ್ಲ ಅನ್ನೋ ಕಂಪ್ಲೀಟ್ ಡಿಸಿಷನ್ ತಗೋಬಿಡ್ತಾರೆ. ಸೊ ಅದನ್ನ ಹಂಗಲ್ಲ, ಇವ್ರು ಕರೆಕ್ಟ್ ಆಗಿರೋ ಜಾಗಕ್ಕೆ ಇವ್ರು ಹೋಗಿರಲ್ಲ. ಕರೆಕ್ಟ್ ಆಗಿರೋ ಚಾನ್ಸಸ್ ಆಕ್ಚುಲಿ ಆಪ್ಷನ್ ಮಾಡ್ಬೇಕು ಅವ್ರು. ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ಬಿಡ್ತಾರೆ, ಒಂದ್ 4 ಶೋ ತೋರಿಸ್ಬಿಡ್ತಾರೆ ಅಂತ ಕ್ಷಣಕ್ಕೆ ಅದೇ ಸರಿ ಅಂತ ತಗೊಂಡು ತಪ್ಪು. ಅವ್ರು ಎಲ್ಲೇ ವರ್ಕ್ ಮಾಡಿದಾರೆ ಬಟ್ ಇವಾಗ ಒಂದೊಂದ್ ತಿಂಗಳಿಗೆಲ್ಲ ಕಲ್ತ್ಕೊಂಡು ನಾನು ಕ್ಲಾಸಸ್ ಮಾಡ್ತೀನಿ ಅಂತ ಹೋಯ್ತು ಅಂತ ಹೇಳಿದ್ರೆ ನಡೆಯಲ್ಲ ಇದೆಲ್ಲ. ಸ್ಟೂಡೆಂಟ್ಸ್ ಲೈಫ್ ಕೂಡ ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಫರ್ ಬಿಡ್ತಾರೆ, ಎಷ್ಟು ಪಾಸಾಗಿ ಹೇಳ್ಕೊಡ್ತಾರೆ ಅನ್ನೋದು ನೋಡಿನೇ ಸ್ಟೂಡೆಂಟ್ಗಳು ಹೋಗ್ತಾರೆ. ಆಫರ್ ಬಿಟ್ರೆ ಹೇಳಿದ್ನಲ್ಲ ಆಗ್ಲೇ ನಾನು 2 ಪ್ಯಾಕೆಟ್ ಇದೆಯಲ್ಲ ಅದು ಸಣ್ಣದು ಗಾರ್ನಿಯರ್ಸ್ ಆದ್ರೆ 30 ರೂಪಾಯಿ, ಇಂಡಿಕಾ ಅದು ಎಲ್ಲ ಇನ್ನೂ ಮೆಡಿಕಲ್ ಪ್ಯಾಕೆಟ್ ಬರುತ್ತಲ್ಲ ಅದಕ್ಕೂ ಲೋಡ್ ಅಂತ ಒಂದೇ ಆಗೋದಿಲ್ಲ. ಮೊರೆ ಹೋಗೋ ಸ್ವಲ್ಪ ಜಾಸ್ತಿ ಹಾ. ಕಿಟ್ಕೊಂತೀವಿ. ಹಾಗೆ ಹೀಗೆ ನಾನ್ ಬೇರೆ ಅಕಾಡೆಮಿಗಳೆಲ್ಲ ಮಾತಾಡ್ಬಾರ್ದು, ಅದಕ್ಕೆ ನನಗೆ ರೈಸ್ ಇಲ್ಲ. ಇಲ್ಲ ನಾನು ಬೇರೆ ಅಕಾಡೆಮಿ ಯಾವ ಅಕಾಡೆಮಿ ನನ್ಗೆ ಹೇಳ್ತಾ ಇಲ್ಲ. ಬಟ್ ಜನರಲ್ ಆಗಿ ನನ್ಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗ ಒಂದು ಪ್ರಾಡಕ್ಟ್ ಒಂದು ಸಪೋಸ್ ಒಂದು ಮೇಬೆಲಿಂದ ಒಂದು ಫೌಂಡೇಶನ್ ಅದೇ ಒಂದು 1600 1500 ಇರುತ್ತೆ, ಆಯ್ತಾ? ಆ 1600 1500 ಕನಿಷ್ಠ ಪಕ್ಷ ನೀವು ಒಂದು ಬೇಸಪ್ ಮಾಡ್ಬೇಕಾದ್ರೆ ಒಂದು ಫಿಕ್ಸ್ ತಗೊಂಡ್ಕೊಂಡ್ರೆ ನಿಮ್ಮ ಹತ್ರ ಇರ್ಬೇಕು. 2000 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಮೇಬೆಲಿನ್ ಬಂದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅದು, ಎಲ್ಲರಿಗೂ ಗೊತ್ತಿರೋವಂಥದ್ದು, ಒಂದು ಬ್ರ್ಯಾಂಡ್ ಅದು ಆಯ್ತಾ? 2000 ಅನ್ನೋದು 6ಕ್ಕೆ 12,000 ಮೇಲೆ ಆಯ್ತು ನಿಮ್ಗೆ, ಅಲ್ವಾ? 12,000 ಆಯ್ತು. 12,000ಕ್ಕೆ ನೀವು ಕಿಟ್ ಕೊಡಕ್ಕಾಗತ್ತಾ? ಕೊಡಕ್ಕಾಗತ್ತಾ? ಅದು ಬ್ರಾಂಡೆಡ್ ಅಂತ ಬಂದ ಕೊಡಕ್ಕಾಗೋದಿಲ್ಲ. ಯೋಚನೆ ಮಾಡ್ಬೇಕು ಸ್ವಲ್ಪ. 3,000 ಕ್ಲಾಸ್ ಮಾಡ್ತಾರೆ, 3,000 ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದ್ರೆ ಓ ಅಂತ ಸಂತೆ ಹೋದಂಗೆ ಹೋಗ್ಬಿಟ್ರೆ ಅಲ್ವಾ? ಯೋಚನೆ ಮಾಡ್ಬೇಕು. ಸೊ ನಿಮ್ಗೆ ಅದು ಯೂಸ್ ಆಗತ್ತಾ ಇಲ್ವಾ ಯೋಚನೆ ಮಾಡ್ಬೇಕು. ಕ್ಲಾಸ್ ಕಲ್ಸ್ಕೊಂಡ್ಬಂದ್ರ ನಿಮ್ಗೆ 1,000 ಬೇಕಾಗಿಲ್ವಾ? ಕ್ಲಾಸ್ ಕಲ್ಸ್ಕೊಂಡ್ಬಂದ್ರೆ ಆ ಕ್ಲಾಸ್ ಆದ್ರೆ ನಿಮ್ಗೆ ಯೂಸ್ ಆಗುತ್ತಾ ಅನ್ನೋ ಆಲೋಚನೆ ಇಟ್ಕೊಂಡು ಹೋಗ್ಬೇಕು. ಯಾರು ಪ್ರೊಫೆಷನಲ್ ಆಗಿರೋರು ಮಾಡಲ್ಲ, ಮಾಡ್ತಾರೆ. ಯಾವ್ದಾದ್ರು ಪ್ರಾಡಕ್ಟ್ ಟೈಅಪ್ ಆದಾಗ ಪ್ರಾಡಕ್ಟ್ ಅವರು ಪ್ರಮೋಷನ್ಗೋಸ್ಕರ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಅವ್ರ ಪ್ರಾಡಕ್ಟ್ ಇವಾಗ ಎಷ್ಟೋ ಜನ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳೆಲ್ಲ ಬಂದು ಪಾರ್ಲರ್ ಸಲೂನ್ಗಳಿಗೆ ನಿಲ್ತಾರೆ. ನೋಡಿ ನಮ್ದು ಪ್ರಾಡಕ್ಟ್ ಬಂದಿದೆ, ಸಲೂನ್ ಯೂಸೇ ಆಗಲ್ಲ. ನಾನು ಡೈರೆಕ್ಟ್ ಆಗಿ ಹೇಳಿದೀನಿ, ನಮ್ ಸಲೂನ್ಗೆ ಅದೆಲ್ಲ ಯೂಸ್ ಆಗಲ್ಲಪ್ಪ, ಬೇಡ ನಮ್ಗೆ ಅಂತ ಹೇಳಿದೀನಿ. ಅವ್ರೇನು ನಮ್ಗೆ ದುಡ್ಡು ಕೊಡ್ತಾರೆ, ಇಲ್ಲ ನಮ್ಗೆ ಪ್ರಮೋಷನ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡು ಇದೆಲ್ಲ ಮಾಡಿ ಇದನ್ನ ಯೂಸ್ ಮಾಡಿ ಅಂತ ನಾನು ಹೇಳ್ಬೋದು. ನಾನು ಡಿಸೈಡ್ ಮಾಡಕ್ಕಾಗಲ್ಲ. ಬೀಗೆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಡಿಸೈಡ್ ಮಾಡಕ್ಕಾಗಲ್ಲ. ಹಂಗೆ ಒಂದು ಅಕಾಡೆಮಿಗೆ ಒಂದು ಜವಾಬ್ದಾರಿ ಇರುತ್ತೆ. ಸೊ ಬೀಂಗ್ ಅಕಾಡೆಮಿ ಫೌಂಡರ್ ಅವ್ರ ಫ್ಯಾಕಲ್ಟಿನೋ ಲೆಕ್ಚರರೋ ಏನೋ ಆಗಿದ್ರೆ ಮೆಂಟರ್ ಆಗಿದ್ರೆ ಅವರು ಡಿಸೈಡ್ ಮಾಡಕ್ಕಾಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಮಿಸ್ಗೈಡ್ ಮಾಡಬೇಡಿ. ಪಬ್ಲಿಕ್ನ ಸುಮ್ಮನೆ ಅನಾವಶ್ಯಕವಾಗಿ ಪಬ್ಲಿಕ್ನ ನೀವು ಆಟದ ಸಾಮಾನು ತರ ತಗೋಬಾರ್ದು. ಅವ್ರ ಸ್ಕಿನ್ಗುನು ಅವ್ರ ಹೇರ್ಗುನು ಪ್ರಯೋಗ ಮಾಡಬಾರ್ದು, ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಅದನ್ನ ಓಕೆನಾ? ಏನೇ ಇದು ಕಾಂಟ್ಯಾಕ್ಟ್ ಮಾಡಿ, ಸರಿಯಾ?